ಸ್ವಾಮಿಗಳು ಸತತ 25 ಮೂರನೇ ವರ್ಷ. ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ವಾರಗಳ ಕಾಲ ನಿರಂತರ ಪ್ರವಚನ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನ ಬಡ್ಲಿ ಗ್ರಾಮದ ಸಮಸ್ತ ಎಲ್ಲ ನಾಗರಿಕರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಸ್ವಾಗತಪರ ಗೌರವಪೂರ್ವಕವಾಗಿ ನಮ್ಮ ಬಡ್ಲಿ ಗ್ರಾಮದ ಪುರುಷರಲ್ಲಿ ಒಬ್ಬರು ಹಿರಿಯರು ಬಂದು ಅವರಿಗೆ ಪುಷ್ಪವನ್ನು ಕೊಟ್ಟ ಸ್ವಾಗತವನ್ನು ಬಯಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅಶೋಕ ಕಣಗಾವಿ ಅವರು ಬಂದು ಅವರಿಗೆ ಪುಷ್ಪವನ್ನು ಕೊಡಬೇಕಾಗಿ ವಿನಂತಿ. ಗುರುಗಳನ್ನ ಸ್ವಾಗತ ಪರವಾಗಿ ಪುಷ್ಪವನ್ನು ಧನ್ಯವಾದಗಳು. ಇನ್ನೊಂದು ಹೆಣ್ಮಕ್ಳ ಪರವಾಗಿ ಒಬ್ಬರು ಬರ್ರಿ. ಬಡ್ಲಿ ಗ್ರಾಮದ ಪರವಾಗಿ ಪೂಜ್ಯರನ್ನ ಸ್ವಾಗತ ಬಯಸ್ತಾ ಇದ್ದೇವೆ. ಪುಷ್ಪವನ್ನು ಅದಕ್ಕೆ ಈಗಾಗಲೇ ವೇಳೆ ಆಗಿದೆ. ಪೂಜ್ಯರನ್ನ ಮತ್ತೊಮ್ಮೆ ಅವರ ಪಾದಕ್ಕೆ ನಮಸ್ಕರಿಸಿ ಮುಂದಿನ ಕಾರ್ಯಕ್ರಮದ ಪ್ರವಚನ ಕಾರ್ಯಕ್ರಮ. ಪೂಜ್ಯರು 1 ವಾರಗಳ ಕಾಲ ನಿರಂತರ ಪ್ರವಚನ ಮಾಡಲಿದ್ದಾರೆ. ಅದರ ಸದುಪಯೋಗವನ್ನ ಬಡ್ಲಿ ಗ್ರಾಮದ ನಾವೆಲ್ಲರೂ ಇನ್ನೂ ಹೆಚ್ಚು ಯಾರು ಬಂದಿಲ್ಲ ಅವರಿಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ಪೂಜ್ಯರನ್ನ ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ನಮಸ್ಕರಿಸ್ತೇನೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ತೀರ್ಥಯಾತ್ರೆಗೆ ಬಲವೊಂದು, ಸಾಧು ಸಂಘಕ್ಕೆ 4. ತೀರ್ಥಯಾತ್ರೆಗೆ ಬಲವೊಂದು, ಸಾಧು ಸಂಘಕ್ಕೆ 4.
ಮತ ಮುಖ ಮೀರ ಇದುವೇ ಸಂತರ ಮತವು. ಜಗದಾದಿ ಜಗದೊಡೆಯ ಯೋಗಿರಾಜ ಗುರುದೇವ್ ನಿತ್ಯಾನಂದರ ಕ್ಷೇತ್ರಾದಿ ದೇವತೆ ಶಿವಾವತಾರಿ ಜಗದ್ಗುರು ಚಿದಂಬರೇಶ್ವರ ಪವಿತ್ರ ಪಾದಾರವಿಂದಲೇ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಕರುಣಾಮಯ ಕೃಪಾಮಯ ಸದ್ಗುರುವರ ಪವಿತ್ರ ಚರಣಾರವಿಂದಲೇ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಕ್ಷೇತ್ರದ ಒಡೆಯರು ಈ ಸತ್ಸಂಗದ ರೂವಾರಿಗಳಾದಂಥ ದೇಸಾಯಿ ಗುರುಗಳಿಗೆ ವಂದಿಸಿ, ಈ ಸದ್ಯದ ಕಾಲದಲ್ಲಿ ಆಶ್ರಮದ ಎಲ್ಲ ವ್ಯವಸ್ಥೆ ಪೂಜಾ ಕೈಂಕರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಆಚಾರ್ಯಪುರಿಗೆ ವಂದಿಸಿ, ಶ್ರದ್ಧೆಯ ಸಾಹಿತ್ಯರೇ ಶಿವ ಸ್ವರೂಪಿಗಳೇ ತಮಗೆಲ್ಲ ಶರಣ. ಒಂದು ವರ್ಷದಿಂದ ಬಂದು ಹೋಗಿದ್ದೆ, ತಳದಿಂದ ಒಂದು ವರ್ಷ ಅಂತ ಗೊತ್ತಾಗಲಿಲ್ಲ. ದಿನ ಹೋಗೋದು ಭಾಳ ದೂರ. ಕಬೀರದಾಸ್ ಒಂದು ಕಡೆ ಹೇಳ್ತಾರೆ, ದಿನ ಕಳೆಯಿತು ಊಟದಲ್ಲಿ, ರಾತ್ರಿ ಕಳೆಯಿತು ನಿದ್ರೆಗೆ, ರತ್ನದಂತ ಈ ಮಾನವ ಜನ್ಮ 3 ಕಾಸಿಗೆ ಹೋಯ್ತು ಕಬೀರ 3 ಕಾಯಿಸಿ. ಏನು ಮಾಡಿದಂದ್ರೆ ನಮ್ಮ ಹೆಣ್ಮಕ್ಳು ಭಾಳ ಚಂದ, ಮುಂಜಾನೆ ನಾಷ್ಟ ಮಾಡೀನಿ, ಮಧ್ಯಾಹ್ನ ಅಡಿಗೆ ಮಾಡೀನಿ, ರಾತ್ರಿದಾಗ ಓದತ್ತಿ, ಅದನ್ನ ಮುಗಿಸ್ಕಾರ ಮಾಡ್ಕೊಂಡ್ಬಿಟ್ಟು ಮುಗಿತು ಅಂತ. ಇವ್ರು ಅಂತಾರ ಹೊಲಕ್ಕೆ ಹೋಗಿದ್ನಿ, ಬ್ಯಾಟಿಗೆ ಹೋಗಿದ್ನಿ, ಬನ್ನಿ ಊಟ ಮಾಡಿದ್ನಿ, ಎಷ್ಟು ಹೋದ್ರಿ? 1 ದಿವಸ ಹೋಗ್ಬಿಟ್ಟು ಸುಮ್ಮನೆ ಇಟ್ರಾಗ ಹೋಗ್ಬಿಟ್ಟು ದಿವಸ ಹೋಗುದು ಬಹಳ ಅನಾಯಾಸವಾಗುದು. ಅನುಕೂಲ ಇದ್ರಂತೂ ದಿವಸ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಕಷ್ಟ ಇದ್ರೆ ಸ್ವಲ್ಪ ಏನೋ ತ್ರಾಸ ಅನಿಸ್ತಾನೆ ಯಾಕಂದ್ರೆ ದಿನ ಹೋಗುದು ತ್ರಾಸ ಅನಿಸ್ತದೆ. ಅದ್ರಾಗ ಸ್ವಲ್ಪ ಮಕ್ಕೊಂಡವ್ರಿಗಿದ್ರೆ ಯಾವಾಗ ಹೊಳ ಬೆಳಕೈತ್ರಿ, ಯಾವಾಗ ಬರ್ತಕ್ಕಂಥ ಗೊತ್ತಾಗೋದಿಲ್ಲ. ಆಗ್ತದೆ ಅವ್ರಿಗೆ ಕಷ್ಟ. ಎಲ್ಲ ಆಯುಷ್ಯ ಆರೋಗ್ಯ ಸಂಪತ್ತು ಸರಿ ಇದ್ರೆ ಅವನ ನೆನಪಾಗೋದು ಕೂತು ಬೆಳಗಾದಾಗ ಅನ್ನೋದು ಕಾಳಜಿ ಆಗ್ತದೆ. ಅವ್ ಹೇಳ್ತಾವ ಆಯುಷ್ಯ ಸಮಯಕ್ಕತ್ತಿ, ನೀ ಮುದಕ್ ಆಗಕತ್ತಿ ಅಂತ ಅವ ಹೇಳ್ತಾವ. ನಾವು ಮತ್ತೆ ಬರೀ ಮತ್ತಕ್ಕೆ ಏನ್ ಮಾಡ್ತೇವೆ? ಬೆಳಗ್ಗೆ ಕರ್ಕ ಮಾಡ್ತೇವೆ, ಹೌದಿಲ್ಲ? ಎರಡಾಗ ಆಮೇಲೆ ಹಲ್ಲು ಹೇಳ್ತಾವ, ನಿಮ್ ಚಿಕ್ಕಿದ ತಿನ್ನಕ್ ಹೋಗೋಣ, ನಾ ಅಳಗಾಡಕತ್ತೇನಿ, ಒಳಗೆ ಪ್ರಚನೆ ಆಗುದಿಲ್ಲ. ಅವು ಹೇಳ್ತಾವ, ನೀ ಅಳಗಾಡಕತ್ತೇನ ಹೇಗೆ ನಾನು ಮತ್ತೆ ಸಾಕು ಹಾಕೊಂಡು ಸಿಕ್ಲಿ. ಆಮೇಲೆ ಮನ್ಕಾಲ ಹೇಳಕ್ ಶುರು ಮಾಡ್ತಾವ, ಚಿಕ್ಕಂದ ತಿರ್ಗಾಕ ಹೋಗೋಣ, ಇಟ್ಟು ದಿವಸ ತಿರ್ಗಾಡ್ಸಿನ ಮುದುಕೊಂಡು ಶಿವ ಆಪರೇಷನ್ ಆದ್ರೂ ಮಾಡಿಸ್ಕೊಂಡು ನಾ ಪ್ರವಾಸಕ್ಕೆ ಹೋಗೋಣ. ಹೊಟ್ಟೆ ಹೇಳಕ್ ಶುರು ಮಾಡ್ತದೆ. ಇಷ್ಟಾದ್ರೂ ನೀ ನನ್ನ ಮಾತು ಕೇಳಲ್ಲ ಅಂದ್ರೆ ಹಿಂದೆ ಹೊಕ್ಕ ನೋಡ ಬೆಳತಂಕ ಅವಾಗ ಏನ್ ಮಾಡೋದ್ರಿ ಅಂತಾರೆ. ಅದ ಒಂದು ಸಮಸ್ಯೆ ನೋಡಿ, ಏನ್ ಹೊಟ್ಟಿಗೆ ಆಗ್ಬೋದು. ಅದಕ್ಕೆ ಹೇಳೋದು ಅವಾಗ ಅಜ್ಜಾರು ಹೇಳೋದು, ಅದನ್ನ ಡಾಕ್ಟರ್ ಹೇಳೋದು, ಅದನ್ನ ಮೆತ್ತಗ ತಿಂದು ಮೆತ್ತಗೆ ಇರೋದು. ಯಾವಾಗ ಗೊತ್ತಾಗ್ತಿದ್ದು ಆ ವಿಷಯ ಅರ್ಥ ಆಗ್ಬೋದು. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರಂದ್ರೆ, ಈ ಆವಿಷ್ಯ ನೀನು ಹೆಂಗ್ ಮಾಡ್ರೆ ಹೋಗುದು? ಗಡಿಯಾರ ಕೆಟ್ಟರು ಟೈಮ್ ನಿಂದ್ರಂಗಿಲ್ಲ, ಹೌದು? ನಮ್ ಗಡಿಯಾರ ಕೆಟ್ಟ ಟೈಮ್ ಹೋಗುದ್ರು ಟೈಮ್ ಹೋಗಿ ಹೋಗ್ತದೆ. ಹಂಗೆ ನೀ ಏನು ಕೆಲಸ ಮಾಡ್ಲಿಕ್ಕೂ ನೀನು ಆಯುಷ್ಯ ಹೋಗಿ ಹೋಗ್ತೈತಿ. ಆದ್ರೆ ಆಯುಷ್ಯ ಇರುವುದರೊಳಗಾಗಿ ಗುರು ಶಂಭುಲಿಂಗ ಒಲಿಸಿ ಮಾಯೆಯನ್ನು ಮೀರಿ ಕಾಯದ ವಿರೋಧಿ ಶಂಭುಲಿಂಗವನ್ನು ಒಲಿಸುವೆನೆಂಬ ಪ್ರಮಾಣ. ಇದಕ್ಕೆ ಆಧಾರ ಧರ್ಮವೇ ರತಿ ಅಂತ ನಿಜೂರು ಏನ್ ಹೇಳತ್ತಂದ್ರ, ತಾಯಿ ಗರ್ಭದಳು ತಾನಿದ್ದ ವೇಳೆಯಲ್ಲಿ ಏದ ಬಾಯಿಗೆ ಅತ್ತಿನೊಂದು ಬಾಧೆಗೆ ಅತ್ತಿನೊಂದು. ಈ ಜೀವ ಹೊಟ್ಟೆಗಿರ್ತಾನಂತ್ರಿ, ಹೊಟ್ಟೆಯಾಗಿರುವಾಗ ಅವಂಗ ಏನ್ ಫಲ ಬೇಕಂದ್ರಿ? ನಿನ್ ಕುರ್ಚಿ ಆಯ್ತು, ಮಲಮೂತ್ರದ ಕುಡಿಕೆ ಒಳಗೆ ಹಿಂಗ ಗರ್ಭಾಸನ ಅಂತ ಹೇಳ್ತಾರೆ. ಕೈಯಾಗ ಕಾಲ ಸಂಧ್ಯಾಗ ಹಿಂಗ್ ಕೂತಿರ್ತದೆ. ಸಂಗಟ ಹಿಂಗ್ ಕಾಲ್ ಚಾಚಕ್ ಬರುದಿಲ್ಲ, ಹಿಂಗ್ ಒಳಗೆ ಬರುದಿಲ್ಲ. ಅಲ್ಲೇ ಮೂರು ಗತಿ ಅಂದ್ರೆ ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲದ 3 ಜ್ಞಾನ ಆಗಿರ್ತದೆ. ಖುಷಿ 7 ರಿಂದ 9 ತಿಂಗಳು ಇರ್ತದೆ. ಈ 2 ತಿಂಗಳ 3 ಕಾಲದ ನೆನಪಾಗಿರ್ತದೆ. ನಾ ಯಾಕೆ ಇಲ್ಲಿ ಬನ್ನಿ, ಏನ್ ಕರ್ಮ ಮಾಡೀನಿ, ಮುಂದೆ ಏನ್ ಮಾಡೋದು, 3 ನೆನಪಾಗತ್ತೆ.
ಅದಕ್ಕೆ ಪರಮಾತ್ಮ ಒಳಗೆ ಕುತ್ಕೊಂಡು ಬೇಡ್ಕೋತ ತಾಯಿ ಗರ್ಭದಳು ತಾನಿದ್ದ ವೇಳೆಯಲ್ಲಿ ಹೇಯದ ಬಾಧೆಗೆ ಅತಿ ನೊಂದು ಆ ಸಂಗತಿ. ಈಗ 7:30 8:30 ಶಾಸ್ತ್ರ ಪ್ರವಚನ ಪುರಾಣ ಹೌದಿಲ್ಲ, ಒಂದು ತಾಸು ಕುಂದಿರ್ಬೇಕಾದ್ರೆ ಅದು ಆರಾಮ್ ಕುಡಿಯಾಕ ಚಾಪ್ಯಾಕ ಹಾಸಿದಾಗ ಕುಂದಿರ್ಬೇಕಾರೆ ಎಷ್ಟು ತಾಸು 30 ತಾಸು ಅಲ್ಲಿ ಒಂದ ಆಸನ ಹಿಂಗೆ ಕುಂದಿರ್ಬೇಕು, ತ್ರಾಸ ಎಷ್ಟಾಗತ್ತೆ ಹೌದಿಲ್ಲ. ಆ ಒಂದು ಆಸನದಾಗ ಕುಂತಾಗ ಮತ್ತೆ ಅಲ್ಲಿ ಬಾಯಿ ತೆಗೆದ್ರೆ ಬಾಯಾಗ ಮೂತ್ರ ಎಲ್ಲ ಆಗ್ತದೆ, ಕಣ್ಣು ತೆಗೆದ್ರೆ ಕಣ್ಣಾಗ್ತದೆ. ಏನ್ ಮಾಡ್ಬೇಕು ಅಲ್ಲಿ ದೇವರು ಅಂತ ಮಾಡೋದ್ರಿ ಒಳಗ. ಅದಕ್ಕೆ ಒಂದು ಯಪ್ಪ ಪರಮಾತ್ಮ ಈ ಹೇಯದ ಬಾಧೆಗೆ ಅತಿ ಒಂದು ಸಂತಾಪ ಮಾಡಿ ಹೇಳ್ಕೊತಾನಂತೆಪ್ಪ, ನಾನು ಹೊರಗೆ ಹಾಕ ಇಲ್ಲಿಂದ ಹೊರಗೆ ಹಾಕಿದ್ದೀನಿ ಅಂದ್ರೆ ನಾ ಬೇರೆ ಏನು ಮಾಡೋದು, ನಿನ್ನನ್ನ ನೆನೀತೀನಿ. ಅಂದ್ರೆ ಕಾಯದ ವಿರೋಧಿ ಸಂಬೋಲಿಕ ಪರಮಾತ್ಮ ಅಂದ್ರೆ ಮರಣಕ್ಕೆ ಯಮಗೋಯ್ದೆ ಯಾರಂದ್ರೆ ಶಿವ, ಆ ಶಿವನನ್ನೇ ನೆನದು ಮಾಯೇನೂ ಮೀರಿ ಅಂದ್ರೆ ಈ ಮಾಯಾ ಪ್ರಪಂಚದಾಗ ನಾ ಸಿಕ್ಕೊಳ್ಳೋದಿಲ್ಲ. ಫಲ ಮನಿ ಗಂಡ ಹೆಂಡತಿ ನೌಕರಿ ತಿನಿಸು ಉಣಸು ನೋಟ ಕೇಳು ಇದ್ರಾಗ ನಾ ಸಿಕ್ಕೊಳ್ಳೋದಿಲ್ಲ ಅಂತ ಹಾನಿ ಮಾಡ್ಯಾನಂತ್ರಿ ಮಾ. ಯಾರ ಬಿಡಿ ಪರಮಾತ್ಮನಲ್ಲಿ ಆಯುಷ್ಯ ಇರೋದ್ರೊಳಗ ಜೀವ ಇರೋದ್ರೊಳಗ ಯಾವಾಗ ಜೀವ ಬರ್ತೈತೆ. ನಮ್ಮ ಅಡ್ಯಪ್ಪ ಬದ್ನಿಕಾಯಿ ತಗೊಳಕ್ ಹೋಗಿತ್ತಪ್ಪ ಎತ್ಕೊಂಡಿದ್ವಿ ಹೌದಿಲ್ರಿ, ಬದ್ನಿಕಾಯಿ ತಗೊಳಕ್ ಹೋದ ತಗೊಳ್ಳಿಲ್ಲ, ಆ ಬದ್ನಿಕಾಯಿ ಬೇಕಾಗಿದ್ದ ಆಯುಷ್ಯ ಹಂಗೈತಿ. ಒಳ್ಳೆ ಬರ್ತಾನೆ ಎಲ್ಲ ಮಾಡೋಣ ಅಂತ ಹೇಳಿದ್ರು ಇಂಥವ್ ಬಾಳ ಬಸನ್ನ ಯಾರು ಗೊತ್ತು ಯಾರು ಯಾವಾಗ ಹೋಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೆ ಆಯುಷ್ಯ ಇರೋದ್ರೊಳಗೆ ಕಾಯದ ವಿರೋಧಿ ಶಂಭುಲಿಂಗವನ್ನು ಅಲಿಸಿ ಮಾಯೆಯನ್ನು ಮೀರಿ ಈ ಪ್ರಪಂಚದ ಮಾಯೆ ಐತಲ್ಲ ನಾವು ಎಷ್ಟು ಸಂಕಟ ಆಗ್ತದೆ. ಮಾಯಾ ನಿಮಗೆ ಗೊತ್ತಾನೆ, ಸುಳ್ಳು ಅಂತಿದ್ರು ಸತ್ಯ ಮಾಡಿ ತೋರಿಸ್ತದೆ. ನೀವು ನೋಡ್ರಿ ನಾ ಈ ಬೇಕಾದ ಶಾಸ್ತ್ರ ಹೇಳುವಾಗ ಹೌದಾ ಅಂತೀರಿ ನೀವು. ಏ ಅಜ್ಜ ನೋಡ್ತಾರೇನ ಏ ಶಾಸ್ತ್ರ ಚಂದ ಹೇಳಿ ಮನೆಗೆ ಹೋಗಿದ್ದು ಏನ್ ಹೇಳೋದು ಚಂದ ಹೇಳಿ ಏನೇನು ಹಿಂಗೆಲ್ಲ ಅನ್ನಿಸ್ಬಾರ್ದು. ಯಾಕೆ ಯಾಕೆ ಅಲ್ಲಿ ಆ ಮಾಯ ಹೇಳ್ಬಿಡ್ತೈತಿ. ಈಗ ನೀವು ಇಲ್ಲಿ ಒಳಗೆ ಬಂದಿರಲ್ಲ ಅವೆಲ್ಲ ಹೊರಗೆ ಬಿಡದಾಗ ಮಂಜಿ ಆಗಿರ್ತಿರ್ತಾವ. ನಿಮ್ಮ ಮಾಯ ಎಲ್ಲಿಲ್ಲ ಈ ಮಂಗಾರ ಜಾಗ ಹೋಗಿ ಎಲ್ಲಿರ್ತಾವ ಯಾರು ನಮ್ಮ ಮಂದಿ ಎಲ್ಲಿ ಬರಾಕಂತ ನೀವು ಹಿಂಗ ಹಾಸ್ಬಿಡ್ದು ಇಲ್ಲಿ ಬರ್ತಾವ ಹಂಗ ಹಾಸ್ಬಿಡ್ತಾರೆ ತಪ್ಪನೆ ಹೇಳ್ಕೊಂಡು ಶಾಸ್ತ್ರನ ಓದ್ತಾ ದೌಡ್ ಮಾಡಿ ದಾನವೇ ಇದೆ. ಆ ಮಾಯೆಯನ್ನು ಮೀರಿ ಗುರು ಸಂಪೂರ್ಣಲಿಂಗವನ್ನು ಒಲಿಸುವೆನೆಂಬ ಸಮುದಾಯದ ಅಧಿಕಾರ ಹಂಗೆ ಹೇಳಿ ಬಂದ. ಅಷ್ಟು ಹೇಳಿ ಪ್ರಮಾಣ ಮಾಡಿ ಎಲ್ಲ ಮಾಡಿದ್ರು ಮತ್ತೆ ಇಷ್ಟೆಲ್ಲ ಮಾಡಿ ಬಂದ್ರಿ ಮತ್ತೆ ಹೊರಗೆ ಬರ್ಬೋದು. ಯಾಕೆ ನೆನಪಿಲ್ರಿ ಅಂತಂದ್ರೆ ಆ ಪ್ರಸೂತಿ ವಾಯು ಇರ್ತದಲ್ಲಿ ಬ್ಯಾನಿ ತಿನ್ನಾಕಿರ್ತಾರೆ ಮುಂದೆ, ಅದಕ್ಕೆ ಪ್ರಸೂತಿ ವಾಯು ಅಂತಾರೆ. ಅದು ಜೋರು ತಿರುಗ್ತಿರ್ತಂತೆ, ಎಷ್ಟು ಸ್ಪೀಡ್ ಇರ್ತಂದ್ರೆ 60 ಕಿಲೋಮೀಟರ್ ಸ್ಪೀಡ್ ಇರ್ತದೆ, 40 ತನ ಆಗುತ್ತೆ. ಆ ಗಾಳಿ ಹೊರತು ಕಿವಿ ತೊಗರಿಗೆ ಬೀಳಾನ ಅಂದ್ರ ಚಂದ ನ್ಯಾಗಿ ಕವಿ ತೊಳಕ್ ಮಾಡ್ಬಿಡ್ತದೆ ಬಟ್ಟೆ ಕೂಸ್ ತಿರ್ಗಾಕತ್ತೈತಿ ಅದ್ರ ಹೊರತಕ್ಕಂತಿರ್ತದೆ ಪ್ರಸೂತಿ ವಾಯು ಹೊರತಕ್ಕ. ಆ ಏನ್ ತಿರುಗಿ ಚಂದ ತಳ್ಯಾಕ್ ಮಾಡ್ತು ದಿಕ್ಕತ್ತಬಿಡ್ತೈತಿ. ನಾ ಎಲ್ಲಿ ಅದನ್ನಂತೇಳಿ ಅಲ್ಲಿ ಮಟ್ಟ ಸೋಹಂ ಅಂತಿತ್ತು ತೊಳಗ್ ಕೂತ್ಕೊಂಡು ಎಲ್ಲಿ ಅವ್ರ ಹೊಟ್ಟೆ ಆ ಯಾವಾಗ ಚಂದ ತಳಗ್ ಮಾಡಿ ಹೊರಗೆ ಬಂತು ಓಹಂ ಅನ್ನಕೈತಿ. ನಾ ಯಾರು ಅನ್ನಕೈತಿ. ಅಷ್ಟ ನೋಡೋದು ನೀವೆಲ್ಲ ಸಂಖ್ಯೆ ಮಂಗ್ಯ ಸಂಗವ ಮಂಗವ ಅಂತ ಹೆಸರು ಅದನ್ನೇ ಹೇಳ್ಕೊಂಡು ಶಂಭುಲಿಂಗನು ಮರಿತಿ ಆ ಪರಮಾತ್ಮ ವಚನ ಕೊಟ್ಟಿದ್ದು ಮರಿ. ಮತ್ತೇನು ನೀ ಯಾರು? ನಾ ಸಂಗವ ನೀನು ಮುಗಿಯಲಿತ್ತಿ ನಿನ್ ಕಣ್ಣಲ್ಲಿ ತೋರಿಸಕ್ತಿ ನೀವು ಹೋಗ್ತಾರೆ ಇದನ್ನಂತೂ ಇದನ್ನಂತೂ ಅದನ್ನೇ ಹೇಳ್ಕೊಂಡು ಶಿವ ಅಲ್ಲಿ ಹಾನಿ ಮಾಡಿದ್ದು ಅನ್ನೋದನ್ನ ಏನಾಗ್ಬಿಡ್ತು. ಗುರುಗಳು 1000 ಸಲ ಹೇಳು ಇದ್ರು ಇರ್ಬೋದು ಬಿಡ್ರಿ ಅಜ್ಜ ಅಂತ. ಇದಕ್ಕ ಮಾಯೆ. ಈ ಮಾಯೆ ನಮ್ಗೆ ಏನ್ ಮಾಡತ್ತೆ ಅದಕ್ಕೆ ಆ ಮಾಯೆ ಹೇಳ್ಬೇಕಾರ ನೀನು ತಪಸ್ಸು ಧ್ಯಾನ ಅವೆಲ್ಲ ಬೇಕು ಯಾರಂತಲ್ಲ, ಆದ್ರೆ ಅದ್ರ ಬಗ್ಗೆ ತಿಳುವಳಿಕೆನೂ ಬೇಕು. ನೀವು ಏನ ಮಾಡ್ಬೇಕು ಒಂದು ರೊಟ್ಟಿ ಮಾಡ್ಬೇಕಾದ್ರೆ ಒಂದು ಹೊತ್ತಿನ ಹೊಟ್ಟಿ ತುಂಬಿಸ್ಕೊಳ್ಳುವಂತ ಒಂದು ರೊಟ್ಟಿ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಐತ್ರಿ.
ಎಷ್ಟು ಅನುಭವ ಬೇಕಾಗುತ್ತೆ. ರೊಟ್ಟಿ ಹಂಗ ಮಾಡಕ್ ಹೋಗ್ತದೆ. ಆಕೆ ಸೊಸಿ ಹೊಸದಾಗೆ ಚಪಾತಿ ಹಿಟ್ಟು ನಾದಿದ್ದ ಅತ್ತೆವರ ಆಕೆ ಬೆಂಗಳೂರು ಕಡೆ ಕತ್ತಿ, ಈಗ ಉತ್ತರ ಕರ್ನಾಟಕ ಸೊಸಿ, ಈಗೀಗ ಅಡಿಗೆ ಮಾಡೋದು ಗೊತ್ತಿಲ್ಲ. ಈಗ ನಮ್ಮವ್ಗಳು ಹಂಗ ಮಾಡ್ತಾರೆ, ಈ ಸಾಲಿ ಕಲಿಯಲಿ ಅಂತ ಅವ್ರು ಅಡಿಗೆ ಮನೆಗೆ ಏನು ಕಲ್ಸೋದೇ ಇಲ್ಲ. ಅವು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಆಮೇಲೆ ಅವೇನು ಮಾಡ್ತಾವು. ನಮ್ಮ ಮಮ್ಮಿ ಏನೂ ಕಲಿಸೇ ಇದ್ರಿ ನಾನು ಅವಾಗ ಮತ್ತೆ ಇಲ್ಲ ಹೇಳ್ಬಿಟ್ರಿ. ಒಂದು ಗಂಟೆ ಹಿಟ್ಟು ನಾದಿ 1 ಗಂಟೆ ಇಡು ಅಂತ. ಈಗ ಸೊಸಿ ಬಡ ಹಿಟ್ಟು ಅನ್ನೋದಾಗಿ ದೇವ್ರ ಮನೆ ಗಂಟೆ ತೊಗೊಂಡು ಆಯ್ತು ಹೋಗಿ ಅಕ್ಕಿ ಗಂಡನ ಮುಂದೆ ಹೇಳಿ, ಏನು ಇದು ನೀನು ಹಿಂಗ್ಯಾಕೆ ಮಾಡ್ತಾವ ಅವ್ನು ಯಾಕೆ ಹಿಂಗ್ಯಾಕೆ ಮಾಡಿ ಅಕ್ಕಿನೇ ಹೇಳು ಏನಂತ ಹಿಟ್ಟು ನಾದಿ 1 ಗಂಟೆ ಇಡಂತ ಅದಕ್ಕೆ 1 ಗಂಟೆ. ಒಂದು ಅಡಿಗೆ ಪದಾರ್ಥ ಮಾಡ್ಬೇಕಾದ್ರೆ ಇಟ್ಟು ನಾವು ವಿಚಾರ್ತೀವಿ. ಇನ್ನು ಪರಮಾತ್ಮ ಹೊಂದಬೇಕಾದ್ರೆ ಮಾಹಿತಿ ಬೇಕು, ಜ್ಞಾನ ಬೇಕು. ಜ್ಞಾನ ದೇವತೆ ಕೈವಲ್ಯಂ, ಜ್ಞಾನವೇ ಮುಕ್ತಿಗೆ ದಾರಿ. ಹಂಗಾಗಿ ತಪಸ್ಸು ಮಾಡ್ತಾರಲ್ರಿ, ಜಪ ಮಾಡ್ತಾರಲ್ರಿ, ದೀರ್ ನಮಸ್ಕಾರ ಹಾಕ್ತಾರೆ, ದಾನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಇವೆಲ್ಲ ಬೇಕ. ಇವೆಲ್ಲ ಎದಕ್ಕಂದ್ರೆ ನಮ್ಮ ಅಂತಃಕರಣ ಹೊಲಸಿರ್ತದೆ ಪಾಪ. ಅಂತಃಕರಣ ಹೊಲಸ ಪಾಪ ಹಸನ ನಾವು ಸೇವಾ ಮಾಡಬೇಕು. ಶಾರೀರದಿಂದ ಸೇವಾ ಮಾಡಬೇಕು, ದಾನದಿಂದ ಸೇವಾ ಮಾಡಬೇಕು, ಬುದ್ಧಿಯಿಂದ ಸೇವಾ ಮಾಡಬೇಕು. ನಿನಗೆ ಎಷ್ಟು ಸಾಧ್ಯ ಐತೆ ಅಷ್ಟೆಲ್ಲ ಮಾಡಿ ತಪಸ್ಸು ಮಾಡಬೇಕು. ಇವೆಲ್ಲ ಅಂತಃಕರಣ ಶುದ್ಧಿ ಮಾಡ್ತಾವೆ. ಇದು ಹಿಂಗಾಗ ತಿಳಿಸ್ಕೊಡುವಂಥದ್ದು ಯಾವುದು ಜ್ಞಾನ. ಆ ಜ್ಞಾನಕ್ಕನ ಹಂಗ ಬರ್ತದೆ ಅಂತ ಹಂಗ ಬರಂಗಿಲ್ಲ, ಅದು ಕೇಳೋದ್ರಿಂದ ಬರ್ತದೆ. ಈಗ ನಮಗೆ ಕೇಳಿ ಪ್ರಪಂಚ ಗಂಟು ನೋಡ್ರಿ, ಮದುವೆ ಮಾಡುವಾಗ ಯಾರ ಗಂಡ್ಮಕ್ಳಿಗೆ ಯಾರಾಗಲಿ ಹೆಣ್ಮಕ್ಳಿಗೆ ಇವನಿನ ಗಂಡ ಇವನಿಗೆ ಯಾರ ಹೇಳ್ಯಾರ, ಯಾರು ಹೇಳಿ ಅದು ಒಪ್ಕೊಂಡ್ರ ಹೇಳು. ನೀವು ಒಪ್ಕೊಂಡಿದ್ದನ್ನ ಸತ್ತು ಎಟ್ರಿ ಒಬ್ಬ ಮುದುಕ ಮೊಮ್ಮನ ಮದುವೆ ಮಾಡಾಕ್ತಿದ್ದ. ಮಗ ನೋಡಿ ಶ್ರೀಮಂತ, ಅಪ್ಪನ ಚಲೋ ರೇಷ್ಮೆ ಅಂಗಿ ದೋತ್ರ ಪಟಗ ಕೊಡಿಸಿ ಯಪ್ಪ ಓಟ್ ಹಾಕೋ ಮಕ್ಕಳ ಕುಂದ್ರು ಬಂದವ್ರಿಗೆಲ್ಲ ಬಂದಪ್ಪ ಊಟ ಮಾಡ್ಕೊಂಡು ಹೋಗ್ರಿ, ಅಕ್ಕಿ ಕಾಳು ಊಟ ಮಾಡ್ಕೊಂಡು ಹೋಗ್ರಿ, ಸರಿಯೋ ಸ್ವಾಗತ ಮಾಡ್ತಾನೆ ಎಲ್ಲ ಅವ್ನು ಟ್ರಿಪ್ ಮಾಡಿ ನಿಂದರ್ಶನ. ಈ ಮುದುಕ ಸುಮ್ಮನೆ ತಪ್ಪಿಂತ ಕಪ್ಪುಣ ಅವ್ನ ದೋಸ್ತ್ ಬಂದ, ಅವ್ರಿಬ್ರು ಮುದ್ದ ಮುದ್ದಿ ಕೂಡು ಇವ್ ಅಳಾಕತ್ತಿ ಎಲ್ಲರೂ ಯಾಕೆ ಕಳಾಕತ್ತಿ ಬಿಪ್ಪಿ ಕೇಳಾಕತ್ತ, ಯಾಕೆ ಕಳಾಕತ್ತಿ ಯಾಕೆ ಕಳಾಕ ಏನ್ ನಡೆದ್ರಿ ಮೊಮ್ಮನ ಮದುವೆ ನೋಡ ನೆನಪು ಅದೇ ಇಲ್ಲ ಇಲ್ಲಿ. ನಾ ಕೇಳ್ದ ಅದ ಅಂತ ಹೇಳ್ರಿ ಅಂದ್ರೆ ಯಾಚರ ಗೊತ್ತಾಗತ್ತಿ. ಇಲ್ಲ ಕೆಲವು ಕರ್ತವ್ಯ ನೀತಿ ಮಾಡ್ತಿರ್ತಾರೆ, ಶಾಸ್ತ್ರದ ನೀತಿ ಭಾಳ ಬರ್ತದ್ರಿ. ಬ್ಯಾಸರ್ಕಿ, ಆಸರ್ಕಿ, ಆಕಳಕಿ, ತೂಕುಡ್ಕಿ ಇವು 4 ಕೀಲಿಕಾಯಿ ನೀವು ಮನ್ಯಾಗಿಟ್ಟು ಬಂದ್ರೆ ನಾ ಹೇಳ್ತೀವಿ. ಮತ್ 1 ಕೀ ತಂದಿದ್ರಿ ಅಂದ್ರೆ ಅದು ಸ್ವಲ್ಪ ಜಾಲವಾರಿ ಹಂಗ ಮುದುಕ ಅಳಾಕತ್ತ. ಹಿರಿಯರೆಲ್ಲ ಕೇಳಿದ್ರು ಯಾಕೆ ಯಾಕೆ ಯಾಕಿಲ್ಲ ಯಾಕಿಲ್ಲ ಯಾಕೆ ಯಾಕೆ ನಾನು ಮುದುಕಿ ಇದ್ದಿದ್ರೆ ಎಷ್ಟು ಚಂದ ಹೋಗಿ 30 ವರ್ಷ ಆಯ್ತು ಮುದುಕಿ ನೆನಸ್ಕೊಂಡ್ರೆ ಹೋಗೈತೆ ಅದನ್ನು ಮರ್ಯಾದೆ ಹಿಡ್ಕೋತೈತಿ. ಏನ್ ಹೇಳಿದ್ದೆ ಅವ್ರು ಅಷ್ಟ ಸುಮ್ಮನೆ ಸಾವಧಾನ ಸುಲಗ್ನೆ ಸಾವಧಾನ ಅಂದವ್ರ 1-3 ಗಂಟೆ ಹಾಕ್ಯಾರ. ಹಿಡ್ಕೊಂಡಿದ್ದು ಜನ್ಮಾಂತರ ಇವನ ನನಗಂಡಿಲ್ಲ ಅಂತ ನೀವು ಪೂಜೆ ಮಾಡ್ತೀರಿ, ನಾವು ಮುದಿಕ್ ಬಾತ್ ಹೋಗ್ತೀರಿ ಅಂತ ಅವ್ನು ನೆನ್ಸ್ಕೊಂಡಾಗ ಹಂಗ ಈ ಪ್ರಪಂಚದ ಇದು ಕೇಳಿ ಹೋದ್ರೆ ನನ್ನ ಗಂಡಿವ ನಾನು ಹೀರ್ತೀವ ಅಂತ ಎಲ್ಲರೂ ಹೇಳಿ ಗಂಟು ಬಿದ್ದತ್ತಲ್ಲ. ಇದು ನೀ ಅಲ್ಲ ಇವ ನಿನ್ನವಲ್ಲ ಈಕೆ ನಿನ್ನವಲ್ಲ ಅಂತ ಹೇಳಿ ಹೇಳಿದಾಗ ಬರ್ತದ. ಅವಿಚಾರೇನ ಕೃತೋ ಬಂದು ವಿಚಾರೇನ ನಿವರ್ತದೆ. ವಿಚಾರ ಮಾಡ್ಲಾರ್ದ ಗಂಟು ಬಿದ್ದಿದ್ದು ವಿಚಾರ ಮಾಡಿದಾಗ ಹೋಗ್ತದೆ. ನೀ ಹಂಗ ಈಗ ಒಂದು ಏನಾದ್ರು ವಿಚಾರ ಮಾಡ್ತೇವೆ ಅಂತೀರಿ. ಒಂದ್ ಸಣ್ಣ ಕೆಲಸ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕಂದ್ರ ನಾನು ಈ ಭವಬಂಧನದಿಂದ ಪಾರಾಗಬೇಕಾದ್ರೆ ವಿಚಾರ ಮಾಡಲು ಗೊತ್ತಿದ್ದೇನೆ. ವಿಚಾರಕ್ಕೆ ತೊಡಗಿಸ್ಬೇಕು. ಆ ವಿಚಾರಕ್ಕನ ಶ್ರಾವಣ ಮಾಸ ಇರ್ತಾರೆ.
ಅವ್ರು ಭಾಳ ಚಂದ ಹೇಳ್ತಾರೆ, ಶ್ರಾವಣದಾಗ ಒಂದು ತಿಂಗಳು ಕೇಳ ಆಗಲಿಲ್ಲ, ನವರಾತ್ರಿಯಾಗ ಒಂದು 8-9 ದಿನ ಕೇಳ, ಅವಾಗೂ ಆಗಲಿಲ್ಲ, ಒಂದು ಶಿವರಾತ್ರಿಯಾಗ ಒಂದು ದಿನ ಭಗವಂತನ ಧ್ಯಾನ, ಮತ್ ನೀ ಯಾವಾಗೂ ನನಗೆ ಕೊಡ್ಸೋತ್ತಿಲ್ಲ ಅಂದ್ರೆ ಮುಂದೆ ಬರು ಹುಣ್ಣಿಮೆ ನಿಂದಯಪ್ಪ. ಶಿವರಾತ್ರಿ ಆದ್ಮೇಲೆ ಬರು ಹುಣ್ಣಿಮೆ ಯಾವ್ದು? ಹಂಗ ಸೇವ ಹೌದು. ಅದಕ್ಕೆ ಕೇಳೋದಕ್ಕಿಂತ ಶ್ರವಣ ಈ ಮಾಸಕ್ಕೆ ವಿಶೇಷ ಮಹತ್ವ. ಯಾಕಂದ್ರೆ ವಾತಾವರಣ ತಂಪಿರ್ತೈತಿ, ಜೊತೆಗೆ ಈಗ ಸ್ವಲ್ಪ ನಮಗೆ ಬರಗಾಲ ಐತಿ, ಮತ್ತೆ ಈಗೆಲ್ಲ ನಮ್ಮ ಪ್ರಕೃತಿ ವ್ಯವಸ್ಥೆ ಎಲ್ಲ ಭಾಳ ಉಲ್ಟಾಗಿದೆ. ಮೊದಲು ಹೆಂಗಿರ್ತಿತ್ತು, ಶ್ರಾವಣ ಮಾಸದಾಗ ಮಳಿ ಭಾಳ, ಅವು ಪುಷ್ಯ ನಿರ್ಪುಕ್ಷ ಮಳಿ ಭಾಳ ಇರ್ತವು. ಈಗ ಹತ್ತಿದ ಮಳಿ ಬಿಡತಿರ್ಕಿಲ್ಲ ಅವು ಶ್ರಾವಣದಾಗ. 4 ತಿಂಗಳ ಗುರುಪೂರ್ಣಿಮೆಯಿಂದ ದೀಪಾವಳಿವರೆಗೂ, ಆಷಾಢ ಪೂರ್ಣಿಮೆಯಿಂದ ದೀಪಾವಳಿವರೆಗೂ 4 ತಿಂಗಳ ಜೋರು ಮಳಿ. ಆ ಮಳೆಗೆ 4 ತಿಂಗಳು ಯಾವ ಮಹಾತ್ಮರು ಬೇರೆ ಬೇರೆ ಕಡೆ ಹೋಗ್ತಿರ್ತಿಲ್ಲ, ಒಂದ್ ಸೈಡ್ ಇರ್ತಿದ್ರು. ಈಗ ನಂಗೆ ಗಾಡಿ ರಸ್ತೆ ವ್ಯವಸ್ಥೆ ಇರ್ತಿರ್ತಿಲ್ಲ. ಅದಕ್ಕೊಂದು ಯಾವ್ದಾರ ಹಳ್ಳಿ ಒಳಗೆ ಚಾತುರ್ಮಾಸ ಅಂತ ಮಾಡ್ಕೊಂಡು ಅಲ್ಲಿ ನಿರಂತರ ಸತ್ಸಂಗ ಮಾಡ್ತಿದ್ರು. ಈಗೆಲ್ಲ ನಾವು ಅನುಕೂಲಿಸಿದ್ವಾಗಿ ರಸ್ತೆ ಗಾಡಿ ಸ್ವಾಮಿಗಳು ಕರೆಯಾಕು ಕಾರ್ ಗಾಡಿ ಎದಕ್ಕೆ ಬೇಕು ಎಲ್ಲ ಈಗೆಲ್ಲ ಸೌಕರ್ಯ ಏನು ನೋಡಂಗಿಲ್ಲ. ಹಲೋ ಬಿಟ್ಟಿ ನೋಡ್ರಿ, ಈಗ ಮಠ ಮನವಳಿಗೆ ಹಾಕಿದ್ವಿ, ಇಲ್ಲೇ ಬಡ್ಲಿ ಎಲ್ಲಿಗೆ ಇಲ್ಲೇ ಕಟ್ಟಿ ಬಳಿಗೆ ಎಷ್ಟು ಸಲ ರೀ ಏನು ಸೌಕರ್ಯ ಹೇಳಾಕಲ್ಲ. ಈಗ ಸೌಕರ್ಯ ಇದ್ದಾಗ ನಮ್ಗೆ ಏನಾಗಿರ್ತೈತಿ, ಪುರ್ಸತ್ ಸಿಗೋದು, ಕೇಳಾಕ ಪುರ್ಸತ್, ಸಾಯಾಕ ಪುರ್ಸತ್ ಸಿಗೋದು, ಹಿಂಗೆ ಕೇಳಾಕ. ಅದಕ್ಕೆ ಮಹಾತ್ಮ ಏನ್ ಮಾಡ್ತಿದ್ರು, ಶ್ರಾವಣದೊಳಗೆ ಕೇಳಿ. ಅಂದ್ರೆ ಕೇಳುದಾದ್ರೆ ಏನ್ ಕೇಳೋದು, 2 ಕೇಳೋದು. ಒಂದು ನಿಂದಾರ ಕೇಳಬೇಕು, ಇಲ್ಲ ಪರಮಾತ್ಮದಾರ ಕೇಳಬೇಕು. ನಂದಂದ್ರೆ ಆತ್ಮಶಾಸ್ತ್ರ ತತ್ವ ಚಿಂತನ, ನಾನು ಆತ್ಮಸ್ವರೂಪ ಪರಬ್ರಹ್ಮ ಸ್ವರೂಪ. ನಮ್ಮ ಗಾದಿ ಕನ್ನಡ ಗಾದಿ ಮಾಡ್ತೇನೆ, ಕಣ್ಣು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ. ಅಂದ್ರೆ ನಾನ ಪರಮಾತ್ಮ ಸ್ವರೂಪ ಅನ್ನೋದನ್ನ ಕೇಳು. ಅಂದ್ರೆ ಅದು ನಾನು ಇಲ್ಪ, ಇದೆಲ್ಲ ಪರಮಾತ್ಮ ಲೀಲ ಅಂತ ಅವನು ಭಕ್ತಿಯಿಂದ ಅವನ ಲೀಲೆಯನ್ನು ಕೇಳು. ಇದನ್ನ ಬಿಟ್ಟು ಮಂದಿ ಉಸಾಬರಿ ಕೇಳಕ್ ಹೋಗೋಣ. ಆದ್ರೆ ನಾವೇನ್ ಮಾಡ್ತೀವಿ, ಮುಂಜಾನಿಂದ ಸಂಜೆ ಮಠ ಮಂದಿದ ಮಾಡ್ತೇವೆ ಹೊರತು ನಮ್ಮದು ಉಳ್ತೇವೆ. ಹೌದಿಲ್ಲ? ನೀವೇನಂತೀರಿ, ಅಕ್ಕಲ್ಲ ಚಂದೇನು ಮದ ಮತ್ತೆ ಆಕಿ ಹಿಂಗಂತಲ್ಲ ಬರೀ ಮತ್ ಮಾತಾಡೋ ಮತ್ತೆ ನಮ್ಗೆ ಬಿಡ್ಬಿಡವ, ಯಾಕೆ ಮಾತಾಡೋ ಎಲ್ಲ ಮಾತಾಡೋದು ತಾಸ ನೀವ ಅವ್ ಸಿದ್ದರಾಮಯ್ಯ ಹೆಂಗ್ ಮಾಡ್ಬೇಕಾಗಿತ್ತು, ಮೋದಿ ಇದು ಬರಬಾರ್ದು. ಅವ್ನು ಈಗ ಊರ ಹೋಗಿ ಅವ್ನು ಸಲಹೆ ಕೊಡೋಣ ಇವ್ರು ಮಾತಾಡ್ತಿರ್ತಾರೆ. ಮನ್ಯಾಗ ಹೆಂಗಿನ ಮಾತು ಕೇಳಿದ್ರು ಮಕ್ಕಳು ಮಾತು ಕೇಳ್ತಿರ್ತಾರೆ. ಇವ್ರು ಸಿದ್ದರಾಮಯ್ಯ ಹಂಗ, ಮೋದಿ ಹಿಂಗ, ರಾಹುಲ್ ಗಾಂಧಿ ಏನ್ ಅವ್ರೇನು ಇವ್ರಿಗೆ ಕೊಡೋಲ್ಲ, ಇವ್ರಿಗೆ ಅವ್ರಿಗೆ ಹೇಳ ಏನ್ ಸುಳ್ಳ. ನೀವು ಮಾತಾಡಿ ನಮ್ಗೆ ನೀವು ಜಾಸ್ತಿ ಹೋಗ್ತೀರ, ಅವ್ರ ಕಟ್ಟಿ ಮೇಲೆ ಕುತ್ಕೊಂಡ ಅವ್ರು ಮಾತಾಡಿ ನಡೆಯಪ್ಪ ಹೊಟ್ಟೆ ಕೂಗ್ತಾವ್. ಮಂದಿದ ಮಾತಾಡೋ ಹೊರತು ನಮ್ಮದು ಏನು, ನಮ್ಮ ಮುಂದೆ ಗತಿ ಹೆಂಗ ಬರೀ ಮನುಷ್ಯಾಗಿ ಹುಟ್ಟಿದೀವಿ. ಇದರಿಂದ ಪಾರಕ್ಕೆ ಅವಕಾಶ ಐತೆ ಅಂತ ಎಲ್ಲಾ ಮಹಾತ್ಮರು ನಮ್ಗೆ ಹಗಲೆಲ್ಲ ನೆನಪು ಮಾಡಿ ಹೇಳ್ತಾರ. ಒಂದಿಷ್ಟು ನಮ್ಮದು ವಿಚಾರ ಮಾಡೋಣಲ್ಲ ಅಂತ ಯಾರ. ಅದಕ್ಕೆ ಈ ಚಿದಂಬರೇಶ್ವರ ಸೇವಾ ಸಮಿತಿ ಅವ್ರು ಏನ್ ಮಾಡಿದ್ರು, ಹಂಗಾರೆ ನಮ್ಮ ಊರಾಗ ನಾವು ಅದನ್ನ ವಿಚಾರ ಮಾಡೋದ್ರಿ, ನೀವ ಬಂದ ನಮಗಟ್ಟು ಅದನ್ನ ಕಥಿ ರೂಪದಾಗ ಹೇಳಬೇಕು ಅಂತ ಹೇಳಿ ನನಗೆ ಗಂಟು ಬಿದ್ದಿದ್ದಕ್ಕೆ ನಾ ಏನ್ ಮಾಡೀನ್ರಿ, ಹೇಳಾಕ ಬಂದ್ರಿ, ನೀವು ಕೇಳಾಕ ಹೌದ್ರಿ. ಇಲ್ಲಿ ಬಂದ್ರೆ ಈಗ ಪುರಾಣ ಇಷ್ಟೋ ತನಕ ಹೇಳಿದ್ದಕ್ಕೆ ಈಗ ಪುರಾಣ ಹೇಳೋಕ್ಕಿಂತ ಪೂರ್ವ ಒಂದು ಸಣ್ಣ ಭಜನೆ ಅನಿಸ್ತೀನಿ. ಆಮ್ಯಾಗ ಈ ಸಲ ಹೋದ ಸಲ ಸಿದ್ಧಾರ್ಥ ಚರಿತ್ರೆ ಹೇಳಿದ್ವಿ, ಒಂದು 13-14 ಅಧ್ಯಾಯ ಅಷ್ಟ ಪೂರ್ವಾರ್ಧ ಚರಿತ್ರೆ ಹೇಳಿದ್ ನಾನು. ಹಂಗಾರೆ ಈ ಸಲ ಅದನ್ನೇ ಹೇಳ್ಬೇಕನ್ನಿ. ಕಮಿಟಿ ಅವ್ರು ಏನಂದ್ರು ಬೇರೆ ಬೇರೆ ಹೇಳೋದ್ರಿ, ಸಿದ್ಧಾರ್ಥ ಹೇಳಿದ್ರೆ ಅದನ್ನಾಗಿ ಕೂಡಿಸ್ಕೊಂಡೆ ಬೇರೆದವ್ರು ಹೇಳಿ ಚಲೋ ಮತ್ತೆ. ಹಂಗಾರೆ ನಮ್ಮ ನಿತ್ಯಾನಂದ ಹೇಳ್ತಾರೆ ಯಾಕಾಗ್ಬೋದು ಚಲೋ, ಎಲ್ಲ ಮಹಾತ್ಮರು ಅವ್ರ ಚರಿತ್ರೆ ನಮಗೇನಾಗಬೇಕಂದ್ರೆ ದಾರಿ ದೀಪ. ಉದ್ದೇಶ ಇಷ್ಟ, ಎಲ್ಲ ಮಹಾತ್ಮರು ಲೀಲಾದ, ಎಲ್ಲರೂ ಪವಾಡ ಪುರುಷರ. ಯಾಕೆ ಪವಾಡ ಮಾಡ್ಯಾರು, ನಮ್ದು ಚಾರ್ಜ್ ಸುಮಾರು ಐತ್ರಿ, ಚಮತ್ಕಾರ ಮಾಡ್ರೆ ನಮಸ್ಕಾರ ಮಾಡೋ ನಾವು ಇಲ್ಲ ಅಂತ ಸ್ವಾಮಿಗಳಿಗೆ ಲಿಂಗ ಮಂತ್ರಿಸ್ ಕೊಡ್ತಾರ.
ಹಂಗಂದ್ರೆ ಅಂತ ಇಲ್ಪ ಓಂ ನಮಃ ಶಿವಾಯನು ಜಪ ಮಾಡು, ಜಪ ನಾವು ಮಾಡ್ತೇವೆ. ಮಠಕ್ಕೆ ಹೋದ ಯಾಕೆ ಮಾಡ್ತಾರೆ ಅನ್ನೋ ಬೇಕಿ ನಾವು, ಅದಕ್ಕೆ ಅವ್ರು ಚಮತ್ಕಾರ ಮಾಡ್ತಾರೆ. ಅವ್ರಿಗೆ ಅರ್ಥಿದಿರಲ್ಲ. ನಮ್ಮ ಕಲ್ಯಾಣಕ್ಕೆ ನಮ್ಮ ಭಕ್ತಿ ಹೆಂಗಿರ್ತದೆ ಹಂಗೆ ಲೀಲೆಗಳಾಗ್ತವೆ. ಹಂಗೆ ನಿತ್ಯಾನಂದರ ಒಂದು ಚರಿತ್ರೆಯನ್ನು ನೋಡುವಂತೆ ವಿಚಾರ ಮಾಡಿದಾಗ ಅದಕ್ಕೆ ಒಂದು ಸಣ್ಣ ಹಾಡು ಹಾಡ್ತಾನೆ, ಆಡಿಸ್ತಾನೆ. ಅಂದರೆ ನಾನು ಹಾಡಿನಿ ಅಂದ್ರೆ ನೀವು ಕೂಗಿಸ್ತೀವಿ. ಅದಕ್ಕೆ ನಾವು ಸಣ್ಣ ಹಾಡು ಗುರುವೇ ತಾಯಿ ಗುರುವೇ ತಂದೆ ಬಾಯಿ ತೋರಿಸ್ತಾರೆ. ಏನು ಯಾರಿಗೆ ಬಾಯಿ ಇಲ್ಲಲ್ಲ ಅವ್ರ ಅನ್ನ ಕೊಡ್ತಾರೆ. ಅಕಸ್ಮಾತ್ ನಮಗೆ ಬಾಯಿ ಇತ್ತು ಅನ್ಲಿಲ್ಲ ಮುಂದಿನ ಜನ್ಮ ಕಪ್ಪಾಗಿ ಹುಟ್ಟುದಕ್ಕೂ ಯಾರು ನಾವು ಸಣ್ಣದಾಗ ಇದ್ದಿಲ್ಲ. ಬಾಯಿ ಇದ್ದು ನೀ ಚಂದಾಗಿ ಉಪಯೋಗಿಸಿಲ್ಲ ಮುಂದಿನ ಜನ್ಮದಾಗ ಯಾಕೆ ಮಾತಾಡಕ್ಕೆ ಬಂದಿಲ್ಲ. ರಾಕ್ ರಾಕ್ ಇಷ್ಟ ರಾಕ್ ರಾಕ್ ಮಲಯಾಳ ರಾಕ್ 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 ಯಾವ ರಾಕ್ ರಾಕ್ ನಿಂತಿರ್ತಾನ ಅವ ಕಪ್ಪಾಗಿ ಬಿಡ್ತಾನ. ರಾಕ್ 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 ಅನ್ನೋದ್ರೆ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವತಾಕಾರ ಬಾಯಿ ಒಂದು ಸುಮ್ಮನೆ ಸ್ಲಾಬ್ ಹಾಕಿ ಹೆಂಗೆ ಮಾತಾಡ್ತಾರೆ. ಗುರುವೇ ಬಂದು ದಯಾ ಗುರುವೇ ಕೃಪೆಯ ಸಾಕಾರ ಕೃಪೆಯ ಸಾಕಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವತಾಕಾರ ದೈವತಾಕಾರ ಗುರುವೇ
18ನೇ ಶತಮಾನದ ಕೊನೆ ಭಾಗಗಳು ಒಂದು ವಿಶೇಷ ಅವತಾರ ಕೇರಳ ಭಾಗದೊಳಗೆ ಒಬ್ಬ ಬಡವರ ಮನೆಯವರು ಬಹಳಷ್ಟು ವಿಜ್ಞಾನದ ಬಗ್ಗೆ ಅಧಿಕೃತ ಮಾಹಿತಿ ಕಡಿಮೆ. ಹೆಂಗೆ ನಮ್ಮ ಮಡವಾಳ ಅಕ್ಷರ ಕರ್ಗದ ಮಡವಾಳ ಅಕ್ಷರ ತಂದೆ ತಾಯಿಗಳು ಹೆಂಗೆ ತಾಯಿ ತಂದೆ ಇವತ್ತು ದುಃಖಿಸಕ್ಕಾಗಿರೋ ಹಂಗ ನಿತ್ಯಾನಂದರಿಗೆ ಇವರ ತಂದೆ ತಾಯಿ ದುಃಖಿಸಕ್ಕಾಗಿರೋ. ಅವಾಗಿನ ಟೈಮ್ದಾಗ ಈಗಿನ ಮೊಬೈಲು ಬರೋದಿಡಬೇಕು ಇಂಥವ್ರು ಹಿಂಗಿರ್ತಿರ್ತೀವಿ. ಮತ್ತೆ ಈ ಮಹಾತ್ಮರು ಹೆಂಗ್ರಿ ಎಲ್ಲರೂ ಕೆಟ್ಟಾಗ ಹೋಗ್ಬೇಕು, ಹಂಗಾಗಿ ಗುರು ತುಳಿಯಬೇಕು. ಆದ್ರೆ ಇಲ್ಲೇ ಗುರುದೇವರ ಚರಿತ್ರೆಯನ್ನು ಬರೆಯುವಾಗ ಪರಮ ಪೂಜ್ಯನೀಯ ಸದ್ಗುರುನಾಥ ವಿಜಯಾನಂದ ಅಪ್ಪಾಜಿಯವರು ನಿಮಗೆಲ್ಲ ಚಿರಪರಿಚಿತ, ಬಡ್ಲಿ ಗ್ರಾಮಕ್ಕೆ ಚಿರಪರಿಚಿತ ಪರಮ ಪೂಜ್ಯ ವಿಜಯಾನಂದ ಸರ್ ಅವರು ಬರುವ ಚರಿತ್ರೆಯನ್ನು ಅವರ ಬರೀತಾರೆ. ಅವ್ರು ಭಾಳ ಚಂದ ಬರೀತಾರೆ. ಭಾರತೀಯ ಧರ್ಮ ಸಂಸ್ಕೃತಿ ಜನಕರಾದಂಥವರು ಅನೇಕ ಮಹಾತ್ಮರು ಋಷಿ ಮುನಿಗಳು ವಿಶ್ವದ ಎಲ್ಲಾ ಜೀವಿಗಳ ಜನ್ಮ ಮರಣ ಭವಸಾಗರದಿಂದ ಪಾರಾಗಕ್ಕೆ ಒಂದು 4 ಪುರುಷಾರ್ಥಗಳನ್ನು ಪಡೆದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ ತಕ್ಷಣ ನಾವೇನು ಅನ್ಕೋತೀವ್ರಿ? ನಮ್ದು ಲಿಂಗಾಯತ ಧರ್ಮ, ನಮ್ದು ಜೈನ ಧರ್ಮ, ನಮ್ದು ಬೌದ್ಧ ಧರ್ಮ, ನಮ್ದು ಮರಾಠ ಧರ್ಮ, ಹಿಂಗೆ ಏನೇನು ದೊಡ್ಡ ಹೋಗ್ಬಿಟ್ಟೇವಿ. ಅದು ಸಂಪ್ರದಾಯ ಪಂಥ. ಈಗ ಚಿದಂಬರೇಶ್ವರ ಪಂಥ, ವಿಠ್ಠಲನ ವಾರ್ಕರಿ ಪಂಥ, ಹಿಂಗದಾವ. ಈಗ ಸಂಪ್ರದಾಯ ಯಾವೇ ಇಲ್ಲ. ಒಂದು ದೇವರನ್ನ ಆರಾಧನೆ ಕುರಿತು ಒಂದು ಮಾರ್ಗದರ್ಶನ ಮಾಡುವಂತ ಒಂದು ಸಂಪ್ರದಾಯ, ಅದು ಧರ್ಮ ಅಲ್ಲ, ಸಂಪ್ರದಾಯ. ಆದ್ರೆ ನಮ್ಮ ಶಾಸ್ತ್ರ ಏನ್ ಹೇಳ್ತಾರೆ? ದಾನ ಐತಿ ಧರ್ಮ, ಯಥೋ ಅಭ್ಯುದಯ ವಿಶ್ರೇಯ ಸ್ಥಿತಿ ಸಹ ಧರ್ಮ. ನನ್ನ ಈ ಲೋಕದ ಜೀವನನು ಅಭಿವೃದ್ಧಿ ಆಗಿರ್ಬೇಕು, ನನಗೆ ಮುಕ್ತಿಗೆ ದಾರ ಆಗಿರ್ಬೇಕು. ನಿಶ್ರೇಯ ಸ್ಥಿತಿ ಅಂದ್ರೆ ಮುಕ್ತಿಗೆ ದಾರ ಆಗಿರ್ಬೇಕು. ಯಾವುದು ಅದನ್ನು ತೋರಿಸಿಕೊಡ್ಬೇಕು, ಅದೆಲ್ಲ ಧರ್ಮ. ಅದು ಯಾವುದು ಅಂದ್ರೆ ನಾನು ಕರ್ತವ್ಯ ಮಾಡೋದು ನನ್ನ ಧರ್ಮ, ಆಶ್ರಮ ವ್ಯವಸ್ಥೆಯನ್ನು ಕಾಕೊಂಡು ಹೋಗೋದು ನನ್ನ ಧರ್ಮ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದು ನನ್ನ ಧರ್ಮ, ಮನೆಯೊಳಗಿನ ಕರ್ತವ್ಯಗಳನ್ನು ನಿಭಾಯಿಸುವುದು ಧರ್ಮ, ಸಮಾಜದ ವ್ಯವಸ್ಥೆಗೆ ಸಹಕಾರಿಯಾಗಿರುವುದು ನನ್ನ ಧರ್ಮ. ಹೀಗೆಲ್ಲ ಪತಿ ಧರ್ಮ, ಪತ್ನಿ ಧರ್ಮ, ಪುತ್ರ ಧರ್ಮ, ವ್ಯವಹಾರಿಕ ಆಚಾರ ಧರ್ಮ, ವಿಚಾರ ಧರ್ಮ, ಸಾಮಾಜಿಕ ಧರ್ಮ, ಈಗ ಹಲವು ನಮ್ಮ ಕಾರ್ಯಗಳನ್ನು ನಾವೇನ್ ಮಾಡ್ಕೊಂಡಿವಿ? ಧರ್ಮ 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 ಅಂತ ಹೇಳಿ. ಅಂದ್ರೆ ಒಟ್ಟಾರೆಯಾಗಿ ನನ್ನ ಬದುಕಿಗೆ ನಾನು ಯಾವ ವ್ಯವಸ್ಥೆ ಒಳಗದನು, ಯಾವ ಆಶ್ರಮದೊಳಗದನು, ಯಾವ ಜವಾಬ್ದಾರಿ ಒಳಗದನು, ಅದನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಎಲ್ಲ ಕಾರ್ಯ ಏನ್ ಅನ್ಸ್ಕೊತೈತಿ? ಧರ್ಮ. ನೋಡ್ರಿ, ನಮ್ಮಲ್ಲಿ ಪತಿ ಪತ್ನಿಯ ಒಂದು ಸಂಬಂಧವನ್ನ ಬಹಳ ಚಂದ ಶಿವಶರಣ ಹೇಳಿ, ಲಿಂಗಪತಿ ಶರಣ. ಇಲ್ಲೇ ಪತಿಗೆ ಪತ್ನಿನೇ ದೈವ, ಪತ್ನಿಗೆ ಪತಿನ ದೈವ. ಏನ್ ನೋಡ್ರಿ, ಪತಿ ವೃತ ಧರ್ಮ ಸ್ತ್ರೀಗ ಮತ್ತು ಪುರುಷರಿಗಿಲ್ಲ, ಅವ್ರಿಗೂ ಐತೆ. ಆ ಧರ್ಮವನ್ನು ಆಚರಣೆ ಮಾಡಿದ್ರೆ ಅವ್ರಿಗೂ ಆ ತಾಕತ್ ಬರುತ್ತೆ. ಎಷ್ಟು ಆ ಧರ್ಮ ಎಷ್ಟು ಶಕ್ತಿವಾನ ಐತಂದ್ರೆ, ಧರ್ಮರಾಜ ತನ್ನ ಸತ್ಯ ಧರ್ಮವನ್ನು ಎಂದೂ ಅಲುಗಳಿಲ್ಲ, ಅದಕ್ಕೆ ಎಂದೂ ಚ್ಯುತಿ ಬರಲಿಲ್ಲ. ಒಂದು ಸಲ ಗೊತ್ತಿದ್ದು ವ್ಯವಸ್ಥೆಗೆ ಮೀರಾಕಾಗಲ್ಲ, ಅರ್ಥಾತ್ ಕೃಷ್ಣನ ಮಾತು ಮೀರಾಕಾಗಲ್ಲ ಅಂತ ಒಂದು ಸಲ ಒಂದು ಸಣ್ಣ ಸುಳ್ಳು ಹೇಳಿದ. ಸುಳ್ಳು ಹೇಳಿದ್ರೆ ಸತ್ಯ ಹೇಳ್ಯಾನ, ಆದ್ರೆ ಅದು ಸತ್ಯ ಸುಳ್ಳಿಗೆ ಆಧಾರ. ಅವ್ನು ಹೇಳಿದ ಸತ್ಯನ, ಆದ್ರೆ ಹೇಳೋದು ಸುಳ್ಳಿಗೆ ಆಧಾರ. ಏನಂದವ? ಅಶ್ವತ್ಥಾಮ ಹತೋಹತ ನರೋ ಯಾ ಕುಂಜರ. ಅಶ್ವತ್ಥಾಮ ಅನ್ನೋದು ಸತ್ಯವು ಪ್ರಾಣಿನೋ ಮನುಷ್ಯನೋ ಗೊತ್ತಿತ್ತು. ಅವ್ನು ಗೊತ್ತಿತ್ತು ಏನಂತ, ಪ್ರಾಣಿ ಅಂತ. ಅದ್ರಾಗ ಏನ್ ಹೇಳ್ರಿ? ಪ್ರಾಣಿನೋ ಮನುಷ್ಯನೋ ಗೊತ್ತಿಲ್ಲ.
ಅನ್ನ 3 ಫೂಟ್ ಅಂತರ್ಲೆ ಹೊತ್ತಿತ್ತಂತ್ರಿ ಅವ್ರ ರಥ ಯುದ್ಧ ಭೂಮಿ ಒಳಗೆ. ಯಾವಾಗ ಅಷ್ಟು ಸುಳ್ಳು ಹೇಳಿದ್ರು ನೆಲ ಹೇಳೋದು. ಪುರುಷನ ಧರ್ಮ ಇದ್ದಿಲ್ರಿ. ಬೇಕಾದ್ರೆ ನಿಮ್ಮದು ಒಂದು ಉದಾಹರಣೆ. ತಾಯಿ ಇಬ್ರು ಗಂಡ ಹೆಂಡತಿ ಅತ್ಯಂತ ನಿಷ್ಠಾವಂತರು, ಸಾಧು, ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಸಂಸಾರವನ್ನು ನಿಭಾಯಿಸಿಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನ ಸಾಗಿಸುವಂತ ಒಂದು ಊರಾಗಿದೆ. ಆ ಊರಾಗ ಜನ ಸ್ವೇಚ್ಛಾಚಾರಿಗಳು ಬಾಳ. ನಮಗೆ ಹೆಂಗ್ ಬೇಕಂದಿರು ಧರ್ಮ, ನ್ಯಾಯ, ನೀತಿ ಯಾವುದೋ ಸಂಬಂಧ. ತನಗೆ ಏನ್ ಬೇಕು ಹಂಗಿರು. ಎಷ್ಟು ಹೇಳಿದ್ರು ಯಾರು ಕೇಳಿಲ್ಲ. ಒಂದಿನ ಆ ತಾಯಿಗೆ ಅಭ್ಯಾಸ ಏನಂದ್ರೆ ಈ ಎಲ್ಲ ಆಚಾರ ವಿಚಾರ ಮಂದಿ ಎಲ್ಲ ನೀತಿ ನಿಯಮಗಳಿಂದ ನಡೆಯುವುದು, ಧರ್ಮವನ್ನು ಕಾಣುವುದು ಅಂತ ಎಲ್ಲ ಏನು ಕೇಳಿಲ್ಲ. ಗಂಡೆ ಕೇಳಿ ನೋಡು, ಇಷ್ಟೆಲ್ಲ ಜಂಜಾಟ ಸುಳ್ಳಿನ ಸಂತೆ ನಾವು ಸಾಗಿದ್ವಿ, ಊರ್ ಬಿಟ್ಟು ಹೋಗ್ಬಿಡು. ಈಗ ಅಂತಿಲ್ಲ ಯಾರು ಹೇಳಕ್ ಹೋಗ್ತು ಮೈಮ್ಯಾಗ ಬರ್ತಾರೆ, ಬೇಡ ಬೇಡ ಈ ಊರು ಉಸಾಬರಿ ಬೇಡ ಹೋಗಿ. ಗಂಡಕ್ಕೆ ಗೊತ್ತಿದ್ದಕ್ಕೆ ತಾಕತ್ತೇನು, ಅಕ್ಕಿ ಶಕ್ತಿ ಮ್ಯಾಗ ಊರ ರಕ್ಷಣೆ ಆಗಿತ್ತು. ಆಕೆ ಬಹಳ ಪತಿವೃತ್ತ ಸ್ತ್ರೀ. ಗಂಡ ಏನಂದ, ಅವ್ರು ಏನಾರ ಯಾಕಾಗ್ಬಾರ್ದು, ನೀನಿನ ಧರ್ಮಗಳು ಚಂದಾಗಿ ಇದ್ಬಿಡು, ಹುಡುಗಿದ್ ಯಾಕ ಶರಣ ಹೇಳೋದು, ಲೋಕದ ಡಂಕನ್ನು ನೀವೇ ಕಿತ್ತಿದ್ದೀವಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಮನವ ಸಂತೈಸಿಕೊಳ್ಳಿ ಅಂತ ಶರಣ ಹೇಳಿ. ಆಮೇಲೆ ಅದನ್ನೇ ಹೇಳ್ತಾರೆ, ಊರು ಸಭೆ ನಿಗದಿಬೇಕು, ಊರು ಚಿಂತಿಗೆ ಅಂತಾರೆ. ಅದಕ್ಕೆ ಪ್ರಾರ್ಥನಾ ಚಿಂತನೆ ಮಾಡ್ಕೊಬೇಕಂತ ಇದರ ಅದರ ತಾತ್ಪರ್ಯ. ನಾವು ಹಂಗೆ ಮಾಡೋದು ನಮ್ಮದು ಬಿಟ್ಟು ಊರಿಗೆಲ್ಲ ಮಾಡ್ತೀವಿ. ಅದಕ್ಕೆ ಅವ್ನು ಹೇಳಿ ಮತ್ತೆ ತಿಳುವಳಿಕೆ ಏನಿಲ್ಲ, ಬೇಡ ನೀನು ಹೋದಂದ್ರೆ ಈ ಊರ ಇಷ್ಟರ ಸುಧಾರಿಸತಿ, ಅದು ಹಾಳಾಗಿ ಸುತ್ತ ಹೋಗ್ತೈತಿ. ನಾಯೇ ದೊಡ್ಡ ಹೆಣ್ಣು ನನ್ನ ಟೇಕೇನಕ್ಕೆ ಹೋಗಿ ನಡಿ, ಬೇಡ ಬೇಡ ನನಗೆ ಸಮಾಧಾನ ಇಲ್ಲ, ನಾವು ಊರು ಬಿಟ್ಟು ಹೋಗಿ ಕಡಿಕ ಹಠ ಹೇಳೋದ್ರಿಂದ ಮತ್ತು ಗಂಡ್ಮಕ್ಳದ್ದು ಏನು ನಡೆಯುತ್ತೆ. ನೀವು ಚಾವಿ ಟೈಟ್ ಹೇಳಿದ್ರೆ ಮುಗಿತಾವ, ಏನು ನಡೆದ್ರು ನನ್ನ ಗೊತ್ತೈತಿ. ಭಾಳ ನೋಡಿ ಕೇಸ ಆಗ್ಬೇಕಂದ್ರೆ ಆಗ ಸುಮ್ಮನೆ ಹೋಗ್ಬೇಕು. ಅದಕ್ಕೆ ನಿಮ್ಗೆ ಶ್ರೀಮತಿ ಅಂತಾರ. ಹೌದು, ಅವ್ರ ಮತಿ ಎಲ್ಲ ನಿಮ್ ಕಡೆನ, ಅವ್ರ ಖಾಲಿ ಬಟಾಟ ಆಯ್ತು. ಹಠ ಹೇಳಿದ್ರು ಊರ್ ತಗೊಂಡು ಭಾಳ ಜಂಜಾಟ ಜೀವನ ಇದ್ದಿರ್ತಿಲ್ಲ. ಅವ್ರಿಗೆ ಎಷ್ಟು ಬೇಕಾ ಉಡಿಗೆ ತೊಡಿಗೆ ಅಷ್ಟಿದ್ದು, ಹಾಸಿಗೆ ತಗೊಂಡು ಗಂಟು ಕಟ್ಕೊಂಡು ಗುಡ್ಸಲ್ದಾಗ ಇತ್ತು. ಹೊಂಟ್ರು ಈ ಊರು ಸೀಮೆ ಇತ್ತು, ಬ್ಯಾಂಕೇರಿ ಹಿಂಗೆ ಊರಿರ್ತಾರೆ ದುಡ್ಡು ಖರ್ಚು. ಯಾವಾಗ ಸೀಮೆ ದಾಟಿಗಳು ಊರಿಗೆ ಬೆಂಕಿ ದೂರ ಇಡೀ ಊರು ಎಲ್ಲ ಊರಾಗ. ಅವಾಗ ಗೊತ್ತಿದ್ರಿ ಈಕಿ ಪತಿವೃತ್ತ ಅದಾಳ, ಈಕಿ ಧರ್ಮನ ಈ ಊರು ಕಾಪಾಡೈತಿ ಅಂತ ಹೇಳಿ ಗೊತ್ತಿದ್ದಕ್ಕೆ ಬೇಡ, ಅಷ್ಟಾದ್ರೂ ಬೇಡ ಹೋಗುದು ಬೇಡ ಅಂತಿದ್ದಾವ. ನೀನ್ ಬರೇ ಇಲ್ಲ ಈ ಊರ್ ಮ್ಯಾಗ ಮೋಹವಾಗ್ತೇ ಕರ್ಕೊಂಡು ಹೋಗ್ತಿತ್ತು. ಅಲ್ಲಿ ಒಳ್ಳೆಯದ ಬರೋದ ಅವ್ರು ನೋಡಿದ್ರೆ ಊರು ತಗ್ಗೂರ ನೀ ಹೋದ್ರೆ ಇಷ್ಟು ಸುಡ್ಕೊಂಡ ಸಾಯ್ತಾವ. ಇಲ್ಲಿಗೆ ಹೊರಳಿದ್ವಿ ಅದು ಆಟು, ಇಲ್ಲಾಂದ್ರೆ ಊರ ಸರ್ನಾಶ ಆಕಿ ಮತ್ತದ ಯಾವ ಅವ್ರು ಹೆಂಗಾರ ಹಾಕಿರೋದು ನಾಚ್ ಹೋದ್ ಮಾಡೋದಿಲ್ಲ, ಮತ್ತೆ ಹೊಳೆದ ಬರ್ತಾಕಿ ಹಿಂಗೇನು ಗೊತ್ತಾಗ್ತದೆ ಆರಾಟ. ಎಷ್ಟು ಸುತ್ತಿತ್ತಲ್ಲ ಅಷ್ಟಕ್ಕ ಆಸ್ತು ಮತ್ತು ಅವ್ರಾಗ ಒಂದಾಗಿ ಇನ್ನಾಗ ಒಳ್ಳೆಯದ ದಾರಿ ಹಿಡಿಬೇಕು, ಊರು ಸುಧಾರಿಸೋದು ಕಲಿಬೇಕು. ಹೇಳು ತಾತ್ಪರ್ಯ, ನನ್ನ ಧರ್ಮವನ್ನು ನಾನು ಪಾಲಿಸೀನಿ ಅಂದ್ರೆ ನನಗಲಾಗಕ್ಕೆ ಹೊರತು ಇನ್ನೊಂದು. ಅದಕ್ಕೆ ಧರ್ಮದ ದಾರಿ ಒಳಗೆ ಸಂಪತ್ತನ್ನು ಗಳಿಸಲಿಕ್ಕೆ ಹೊರತು ಬೇರೆ ಇಲ್ಲ. ಕಾಮ ಬೇಕನ್ನುವಂತ ಆಸೆ. ಕಾಮ ಅಂದ ತಕ್ಷಣ ನೀವು ಹೆಣ್ಣು ಗಂಡು ಕುಡುವುದಂದ್ರೆ ಕಾಮ ಅಂತ ಅನ್ಕೋಬಾರ್ದು. ಬೇಕು, ತಿನ್ನುವುದು, ನೋಡುವುದು, ಮುಟ್ಟುವುದು, ಮುಸುವುದು, ಕೇಳುವುದು, ಇವೆಲ್ಲ ಬೇಕನ್ನೋದಲ್ಲ. ಇದೆಲ್ಲ ಆಸೆ ಒಳಗೆ ಬರುತ್ತೆ. ಆ ಆಸೆ ಧರ್ಮದ ರೀತಿ ಒಳಗೆ ಇರುತ್ತೆ. ನಮ್ಮಲ್ಲೆಲ್ಲ ನೋಡಿ ಇಂಥದನ್ನ ಹಿಂಗೆ ತಿರ್ಬೇಕು, ಇಂಥವ್ರು ಹಿಂಗೆ ಇರಬೇಕು, ಇಂಥದನ್ನಷ್ಟೇ ಹಿಂಗೆ ಅಡ್ಡಾಡಬೇಕು, ಇಂಥಲ್ಲೇ ಅಡ್ಡಾಡಬೇಕು. ಹಿಂಗೆಲ್ಲ ಹೇಳಿ ಈ ಶ್ರಾವಣ ಮಾಸದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ, ಈಗೆಲ್ಲ ಪ್ರವಾಸದ ಹೆಚ್ಚಾಗಿರ್ಬಿಟ್ರಿ. ಏನ್ ನೋಡ್ಬೇಕು, ಶನಿವಾರ ಏನಾದ್ರು ಒಂದು ಸೂಟಿ ಅಂತ ಕೆಂಪು ಅಕ್ಷರ ನೋಡಿದ್ರು ಶುಕ್ರವಾರ ರಾತ್ರಿನೇ ಜಗ ಅವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ತೀರ್ಥಯಾತ್ರೆ ಹೋಗ್ಬೇಕು, ಹಿಂಗೆಲ್ಲ. ಅಂದ್ರ ಬಯಕೆಗಳು ಹೆಂಗಿರ್ಬೇಕಂದ್ರೆ
ಧರ್ಮದ ಹಾದಿಗಳು ಧರ್ಮ ಅರ್ಥ ಕಾಮ ಹೋಗು. ಇನ್ನು ಮೋಕ್ಷ ಅನ್ನೋದೈತಲ್ಲ, ನೀವು ಸರಿಯಾಗಿ ಪಾಲಿಸಿದೆ ಅಂದ್ರೆ ಮೋಕ್ಷ ನೀವು ಹೋಗ್ಬೇಕು ಹೋಗ್ಬೇಡ, ನಿನ್ನ ಸ್ವರೂಪನ ಐತಿ. ಹಾಗೆ ಎಲ್ಲ ಋಷಿ ಮುನಿಗಳು ನಮ್ಗೆ ಅದನ್ನ ಬೋಧಿಸ್ಯಾರಪ್ಪ. ಅವನ ಜೀವನದೊಳಗೆ ನಾವು ಮುಖ್ಯವಾಗಿ ಗಳಿಸ್ಬೇಕಾಗಿ ಶ್ರೇಷ್ಠವಾದಂಥ ಸಂಪತ್ತು ಭಾಗವತದೊಳಗೆ ಮಾತು ಸಂಪದೋ ನೈವ ಸಂಪದ ವಿಪದೋ ನೈವ ವಿಪದ ಸಂಪತ್ ನಾರಾಯಣ ಸ್ಮೃತಿ ವಿಪತ್ ನಾರಾಯಣ ಸ್ಮೃತಿ ಅಂತ. ಈ ಬಾಯಿ ಸಂಪತ್ತು ಇತ್ತಲ್ಲ, ಇವತ್ತು ನಮ್ಮ ಮಂದಿಗೆ ಎತ್ತಲ್ಲ, ನಾವೇನ್ ತಿಳ್ಕೊಂಡೆ ಸಂಪತ್ತು ಯಾವುದು ಅಂತ ಹೇಳಿ, ಎದಕ್ಕೆ ಸಂಪತ್ತು ಅಂತೇಳಿ? ಬೆಳ್ಳಿ ಬಂಗಾರ ಹೊಲ ಮನಿ ಅಂತೀರಿ. ಒಂದಷ್ಟು ಮಂದಿ ಮಕ್ಕಳ ಸಂಪತ್ತು ಅಂತಾರೆ, ಒಂದಷ್ಟು ಮಂದಿ ಹೆಂಡತಿ ಸಂಪತ್ತು ಅಂತಾರೆ, ಒಂದಷ್ಟು ಮಂದಿ ಗಂಡ ಸಂಪತ್ತು ಅಂತಾರೆ, ಇನ್ನೊಂದಷ್ಟು ಮಂದಿ ಹಾಳಿ ಸಂಪತ್ತು ಅಂತಾರೆ, ಒಂದಷ್ಟು ಮಂದಿ ಆಭರಣ ಸಂಪತ್ತು ಅಂತಾರೆ. ಹೌದಿಲ್ಲ? ಇಲೆಕ್ಷನ್ ನಿಂತ ಜನ ಸಂಪತ್ತು ಅಂತಾರ, ಯಾಕೆ ಆರಿಸ್ಬೇಕು. ಈಗ ಅವ್ರವ್ರ ಪ್ರಕಾರ ಸಂಪತ್ತು, ಇವ್ಯಾವ ಸಂಪತ್ತು ಅಲ್ಲ ಅಂತಾರ. ವ್ಯವಹಾರಿಕವಾಗಿ ಬೇಕು ಕಾಂಚಾನ ಕಾರ್ಯಸಿದ್ಧಿ ರೊಕ್ಕ ಇರಲ್ಲ, ಏನೋ ಆಗುದಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ಅದು ಕರೆಯಲ್ಲ, ರೊಕ್ಕನೇ ಇಲ್ಲ ಅಲ್ಲ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ, ಸಂಪತ್ತು ಯಾವುದು ಅಂದ್ರೆ ಭಗವಂತನ ಧ್ಯಾನ ಮಾಡೋದು, ಭಗವಂತನ ಕುರಿತು ಕೇಳೋದು ಹೇಳೋದು, ಭಗವಂತನ ನಾಮಸ್ಮರಣೆಯನ್ನು ಉಚ್ಚಾರ ಮಾಡೋದು, ಇದು ನಿಜವಾದ ಸಂಪತ್ತು. ವಿಪತ್ತು ಯಾವ್ದಂದ್ರೆ ಇದನ್ನೆಲ್ಲ ಮರಿದ, ಭಗವಂತನ ಮರಿದ ವಿಪತ್ತು. ಅದಕ್ಕೆ ಅಂತ ಒಂದು ಸಂಪತ್ತು ನಮ್ಮದಾದಾಗ ಆ ಧರ್ಮದಿಂದ ನಾವು ಇವನ್ನೆಲ್ಲ ತಿಳಿದಾಗ ಮೋಕ್ಷದ ಮಾರ್ಗ ಕಡೆ ನಾವು ಹೋಗಕ್ಕೆ ಸಾಧ್ಯಕ್ಕಪ್ಪ. ಎಲ್ಲ ಗ್ರಂಥಗಳು ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಮೂಲ ಗ್ರಂಥಗಳಲ್ಲ, ಇವನೇ ಹೇಳಪ್ಪ. ಸಾಮಾನ್ಯ ಜನರಿಗೂ ಇದನ್ನು ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರು ಶ್ರೀರಾಮರೇಶ್ವರು ಅವಾಗ ಆಗಿ ಹೋದರು. ಮುಂದೆ ಬರ್ತಕ್ಕಂಥ ಅವ್ರ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ಯಾರ ಶಿಷ್ಯರೆಲ್ಲ. ಹೀಗೆ ಸಿದ್ಧಾರೂಢ ಪರಂಪರೆ, ನಿತ್ಯಾನಂದ ಪರಂಪರೆ, ಆನಗಲ್ ಕುಮಾರೇಶ್ವರ ಪರಂಪರೆ, ಹಿಂಗೆ ಅನೇಕ ಪರಂಪರೆಗಳದಾವಲ್ಲ. ಇವೆಲ್ಲ ಆ ತತ್ವವನ್ನು ಹೇಳ್ಕೊತ ಮುಂದಿನ ಪೀಳಿಗೆಗೆ ತೋರಿಸುವಂತ ಹೊರತಾರಪ್ಪ. ನಮ್ಮ ದೇಶದೊಳಗೆ ಹಂಗ ಅವಲೋಕನೆ ಮಾಡಿದಾಗ ಗುರು ಪರಂಪರೆ ಅಸಂಖ್ಯಾತ ಅದಾವು. ಅನೇಕ ಜನ್ಮ ಋಷಿಗಳು ಮಹಾತ್ಮರು ಈ ಭೂಮಿಯೊಳಗೆ ಜನ್ಮ ತಾಳೆ, ಅವ್ರು ಬೇರೆ ಇರುತ್ತಲ್ಲ. ಇಲ್ಲಿ ಬಹಳ ವೈಶಿಷ್ಟ್ಯ ನೋಡ್ರಿ. ಇಸ್ಲಾಂ ರಾಷ್ಟ್ರದೊಳಗೆ ಒಬ್ಬನ ಪೈಗಂಬರ್ ಹುಟ್ಟಿದ್ರು, ಕ್ರಿಶ್ಚಿಯನ್ ರಾಷ್ಟ್ರದೊಳಗೆ ಒಬ್ಬನ ಯೇಸು ಕ್ರಿಸ್ತ ಹುಟ್ಟಿದ್ರು. ನಮ್ಮಲ್ಲಿ ಎಷ್ಟು ಮಂದಿ ಮಹಾತ್ಮರು ಹುಟ್ಟ್ಯಾರ? ಅಂಕಿ ಸಂಖ್ಯೆಗಳಿಲ್ಲ, ಅದಕ್ಕೆ ಇರ್ತದೆ ಭೂಮಿ ಅಂತ ಅನೇಕ ಮಹಾತ್ಮ. ನಮ್ಮ ವೈವಿಧ್ಯಮಯ ಸ್ವತಂತ್ರ ಕೊಟ್ಟಾರ ನಮ್ಮಲ್ಲಿ. ಈಗ ನಾವು ಟೀಕಾ ಮಾಡ್ತಾನೆ ಅನ್ಕೊಳಕ್ ಹೋಗ್ಬೇಡ್ರಿ. ಇಸ್ಲಾಂದವರು ನೀವು ಇಂಥ ಕಡೆನ ಮಾರಿ ಮಾಡಿ ನಮಾಜ್ ಮಾಡಬೇಕು, ವಾರದಾಗ ಇಂಥ ದಿವಸ ಮಾಡಬೇಕು, ದಿವಸಕ್ಕೆ ಇಷ್ಟು ದಿವಸ ಹಿಂಗೆ ಕಟ್ಟಳೆ ಮಾಡಲಿಲ್ಲ ಅಂದ್ರೆ ಅವ್ರು ಕುರಿದ ಹೊರಗಿರ್ತಾರೆ. ಅವ್ರು ಏನೋ ಕಟ್ಟಳೆ ಹಾಕೊಂಡಾರ, ಜನಕ್ಕೆ ಬಂದೋಬಸ್ತ್ ಮಾಡಿ ಮಾಡಿಸ್ತಾರೆ, ಅದಕ್ಕೆ ಬಲತ್ಕಾರ ಮಾಡೋದು ಮಾಡಿಸ್ತಾರೆ. ನಮ್ಮಲ್ಲಿ ಹಂಗಲ್ಲ. ನೀನು ಒಟ್ಟು ಭಗವಂತ ಧ್ಯಾನ ಯಾಕೆ ಹೋಗ್ಬೇಕಂತ ಮಾಡಿ, ಯಾವಾಗ ಬೇಕು ಅವಾಗ ಮಾಡಿ. ಹೌದಿಲ್ಲ? ಈಗ ನೀವು ಶ್ರಾವಣದಾಗ ಮಾಡ, ಕೆಲವೊಬ್ರು ಶಿವರಾತ್ರಿ ಮಾಡ್ತಾರೆ. ಒಟ್ಟು ಏನ್ ಮಾಡೋದು? ಭಗವಂತನ ಆರಾಧನೆ. ಅವ್ರ ಉದ್ದೇಶ ಏನು? ಭಗವಂತನ ಆರಾಧನೆ. ಹಲವು ಪರಂಪರೆಗಳು, ಕೆಲವೊಬ್ಬರು ನಾಮಸ್ಮರಣೆ ಹೇಳ್ತಾರೆ, ಕೆಲವೊಬ್ರು ತಪಸ್ಸು ಹೇಳ್ತಾರೆ, ಕೆಲವೊಬ್ರು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಹೀಗೆ ಎಲ್ಲರೂ ಅವರವರ ಪ್ರಭಾವವನ್ನು ಬೀರ್ಕೊಂಡು ಹೋಗ್ತಾರ. ಈ ಭಾರತ ದೇಶದೊಳಗೆ ಅಂತ ಅಧ್ಯಾತ್ಮದ ಗೌರಿ ಇರುವುದರಿಂದ ಇಲ್ಲಿ ಮಹಾತ್ಮರು ಅನೇಕ ಅವತಾರ. ಇದು ಪುಣ್ಯ ಭೂಮಿ, ತಪೋಭೂಮಿ. ಒಂದು ನಾಡಿ ಹೋದ್ ಅದ್ರಾಗ ನಮ್ಮ ಕೀ ಸೆರಗೈತೆ, ಏನಿಲ್ಲ ಗುಡ್ಡೈತೆ, ಸೊಗಲು ಗುಡ್ಡ ಹಿಂಗೆ ಹಿಡ್ಕೊಂಡು ನೀವು ಇದನ್ನ ಎಲ್ಲಿ ಮಠ ನೋಡ್ಬೋದು ಅಂದ್ರೆ ಗುಳೆ ಗುಡ್ಡ, ಬಾಗಿಲಕೋಟಿ, ತಾಳಿಕೋಟಿ ಮಠ ಹಿಂಗೈತಿ. ಈ ಸಾರಿ ಹಿಂಗೈತಿ, ಕಲ್ಲು ಪಡಿ ಹಿಂಗ ಗುಡ್ಡ ಏನು ಮಾಡಿದ್ದು ಗುಡ್ಡ ಇಲ್ರಿ, ಬರೀ ಹಿಂದ ಗುಡ್ಡ. ಆದ್ರೆ ಪ್ರತಿ 10 ಕಿಲೋಮೀಟರ್ ಒಂದೊಂದು ಗವಿ ಒಳ್ಳ ಆ ಗುಡ್ಡದ ಸೆರನಾಗ ಅಲ್ಲಿ ಎಲ್ಲಾ ಮಹಾತ್ಮರು ತಪಸ್ಸ ಮಾಡಿ. ನೀನು ಸ್ವತಂತ್ರದೊಳಗೆ ಅನೇಕ ಮಹಾತ್ಮರಾಗಿದ್ದಾರೆ. ಹಂಗ ಇದು ಬಹಳ ವೈಶಿಷ್ಟ್ಯ ತುಂಬಿದಂತ ನಾಡು ಭಾರತ. ಅದರೊಳಗ ನಮ್ಮ ಗುರುದೇವ ನಿತ್ಯಾನಂದ ಅನ್ನುವಂಥ ಅವ್ರ ಹೆಸರು ಮೊದಲು ಬ್ಯಾರೆ ಕಿಟ್ಟು ರಾಮ ಅಂತಿದ್ರು. ಅವ್ರಿಗೆ ನಿರ್ದಿಷ್ಟವಾಗಿ ಹಿಂಗ ಅಂತ ಹೇಳುವಂತ ತಂದೆ ತಾಯಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಅವ್ರ ಋಷಿ ಮೂಲ, ನದಿ ಮೂಲ ಎಂದು ಕೇಳಬಾರ್ದು. ಯಾಕೆ ಕೇಳಬಾರ್ದು ಅಂತ, ಈಗ
ನಾವು ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಜಾತಿ ಕನಿಷ್ಠ ಅಂತ ನಮ್ಮಲ್ಲಿ ಒಂದು ಕೆಟ್ಟ ಬುದ್ಧಿ. ಶಾಸ್ತ್ರ ಏನ್ ಹೇಳ್ತತಿ? ಜನ್ಮನ ಜಾಯತೆ ಶೂದ್ರ. ಹುಟ್ಟ ನಾವೇನದ ಎಲ್ಲಿ ಹುಟ್ಟಿದ್ರು? ಹೊಲ್ಯಾಗ ಹುಟ್ಟೇವೋ ಎಲ್ಲಿ ಹುಟ್ಟಿದ್ರು? ಅದ ಹೊಲಸ್ನಾಗ ಹುಟ್ಟೇವಿ. ಮಲಮೂತ್ರದ ಕುಡಿಕೆ ಹುಟ್ಟಿದಾಗ ಎಲ್ಲಾರು ಏನಿದೆ ಹೊಲಸ್ತಿಂದ ಬಂದಾಗೆಲ್ಲ ಶೂದ್ರದ ಬಂದ. ಸಂಸ್ಕಾರ ವಿಜಯ ಉಚ್ಯತೆ. ಯಾವಾಗ ನೀ ಸಂಸ್ಕಾರವನ್ನು ಪಡ್ಬೇಕು. ಈಗ ಲಿಂಗಾಯತ ಸಂಪ್ರದಾಯ ಅಥವಾ ಶಿವದಾರ ಅಂತಾರೆ. ಶಿವದಾರ ಜೈನವಾದ. ಶಿವದಾರ ಸಂಪ್ರದಾಯ ಲಿಂಗಾಯತರು ಈ ಶೈವ ಸಂಪ್ರದಾಯವನ್ನು ಯಾರು ಆಚರಣೆ ಮಾಡ್ತಾರಲ್ಲ ಅದು ಹೆಚ್ಚು 5 ದಿವಸಕ್ಕೋ 11 ದಿವಸಕ್ಕೋ ಪೀಠ ಕಟ್ತಾರೆ. ಲಿಂಗ ಕಟ್ತಾರೆ. ಮೊದಲು ಕಟ್ಟಿದ್ರಿ. ಈಗ ಅವ್ರು ಲಿಂಗಾಯತರು ಲಿಂಗ ಊಟದ ಜೋತಾಡಕ್ತಾವ. ಅವ್ರು ಲಿಂಗಾಯತ ಲಿಂಗ ಊಟದ ಜೋತಾಡಕತ್ತಿ ಶನಿವಾರದವರು ತುಂಬ ಆ ಜನವಾರಕ್ಕೆ ಮತ್ತೆ ಕೆಲವೊಂದು ಶ್ರೇಷ್ಠ ಬಂತು ಅದನ್ನ ಆಚರಣೆ ಮಾಡಕತ್ತ. ಯಾವಾಗ ಶ್ರೇಷ್ಠ ಕೇಳಿ? ಸಂಸ್ಕಾರ ಪಡ್ಕೊಂಡು ಆಚರಣೆ ಒಳಗೆ ತಂದಾಗ ಜೀವಿ ಶ್ರೇಷ್ಠಕ. ಹುಟ್ಟಿದ ತಕ್ಷಣ ಆ ಜಾಗ ಹುಟ್ಟಿದಾಗ ಆಚಾರ ವಿಚಾರಗಳ ಕೆಲವು ಸಂಸ್ಕಾರ ಹೆಚ್ಚಿರೋದ್ರಿಂದ ಅವರಲ್ಲಿ ವಿದ್ಯೆ ಜ್ಞಾನ ದೌಡ ಹತ್ತಕ್ಕೆ ಇಲ್ಲ ಅಂತಲ್ಲ, ಬೆಳೆಸ್ಕೊಂಡಾಗ ಶ್ರೇಷ್ಠಕ ಹೊರತು ಇಲ್ಲ ಅಂತಿಲ್ಲ. ಸಂಸ್ಕಾರ ವಿದ್ಯೆ ಉಚ್ಯತೆ ವಿದ್ಯಾ ದದಾತಿ ವಿಪ್ರಹ. ಯಾವಾಗ ವಿದ್ಯಾ ಅಧ್ಯಯನಶೀಲಕ ಅವಾಗ ಒಬ್ಬ ಆಚಾರ್ಯ. ಬ್ರಹ್ಮ ಜ್ಞಾನಾತಿ ಇತಿ. ಯಾರು ಪರಮಾತ್ಮನನ್ನೇ ತಿಳ್ಕೊತಾರೋ ಅವೇನಕ ನಿಜವಾದ. ಇನ್ನು ಜಾತಿ ಒಳಗೆ ಬ್ರಾಹ್ಮಣ ಆಚಾರ ವಿಚಾರಗಳಿಗೆ ಸಂಸ್ಕಾರ ಜಂಗಮ ಬ್ರಾಹ್ಮಣ ಅನ್ನೋದೇ ಸಂಸ್ಕಾರವನ್ನು ಕೊಡುವುದಕ್ಕಾಗಿ, ಗುರು ಪರಂಪರೆಯನ್ನು ಉಳಿಸುವುದಕ್ಕಾಗಿ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಬೇಕಂತ ಅದನ್ನು ಮಾಡ್ಯಾರ. ಕನಿಷ್ಠ ಅಂತ ಅದನ್ನು ಬಯ್ಯಾಕತ್ತನೆ ತಿಳ್ಕೊಬಾರ್ದು. ಅದು ಬೇಕು. ಆದ್ರೆ ಹೆಂಗಿರ್ಬೇಕು? ಆಚರಣೆ ಒಳಗಿರ್ಬೇಕು. ಹೆಸರಿಗಷ್ಟೇ ಇರಬಾರ್ದು. ಹೆಸರಿಗಷ್ಟೇ ಇದ್ರೆ ಪ್ರಾಣಿ ಇದ್ದಂಗೆ. ಅದಕ್ಕೆ ಅವ್ರು ಹೇಳ್ತಾರ ಋಷಿ ಮೂಲ ಕೇಳಬೇಡ. ಯಾಕಂದ್ರೆ ಯಾವುದೋ ಒಂದು ಹುಟ್ಟಬೇಕಾದ್ರೆ ಒಂದು ಜಾತಿ ಹುಟ್ಟಬೇಕಾದ್ರೆ ಒಂದು ಮನುಷ್ಯ ನಂತರ ಒಂದು ಪರಂಪರೆ ಒಂದು ಜಾತಿ ಒಂದು ಐತಿ. ಅದನ್ನ ಕೇಳಿದ್ರೆ ಆ ಜಾತಿ ಅವ್ರಿಗೆ ನಮ್ಗೆ ಆಗ್ಬೋದು. ನಮ್ಮ ಹಳ್ಳ್ಯಾಗ ಮಾಡ್ತೀವಿ ಒಂದು ಚಿಕ್ಕ ಒಂದು ಹೊಡೆದಾಡ್ತಾವ ಏನು ಖಾಲಿ ಪುಕ್ಷೆ. ಅದಕ್ಕೆ ಋಷಿ ಮೂಲ ಅಂತ ಕೇಳೋದು. ಇನ್ನು ನದಿ ಮೂಲ ಯಾಕೆ ಕೇಳಬಾರ್ದು? ನಾವು ಏನು ಹುಟ್ಟಿರ್ತಾಗ ಹಾಕ್ಬೋದು. ಯಾವುದೋ ಒಂದು ಚಿಕ್ಕ ಹುಟ್ಟಿರ್ತಾವ, ಅಲ್ಲಿಂದ ಹರಿದ ಆಮೇಲೆ ದೊಡ್ಡ ಹೊಳೆ ಆಗ್ತಾವ. ಅದಕ್ಕೆ ಅವೆರಡು ದೋಷ ನೋಡಬಾರ್ದಲ್ಲ, ಗುಣ ನೋಡ್ಬೇಕು. ಅದಕ್ಕೆ ಋಷಿ ಮೂಲ ಅವನ್ನ ಕೇಳಬಾರ್ದ. ಅವರು ಕೇರಳ ರಾಜ್ಯದೊಳಗೆ ಕೂಜಿಕೋಡ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತುನೇಲಿ ಹಳ್ಳಿಯೊಳಗ ಈಶ್ವರ ಅಯ್ಯರ ವಕೀಲರು ವಾಸಿದ್ರು. ಅವ್ರ ಮನೆಯೊಳಗೆ ಆ ವಕೀಲ ಬಹಳ ಸಾತ್ವಿಕ ಸ್ವಭಾವ, ಆಧ್ಯಾತ್ಮಿಕ ಜೀವಿ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಧರ್ಮ ಪರಾಯಣ ಉಪನಿಷತ್ತಿ ಎಲ್ಲ ಅಧ್ಯಯನ ಮಾಡ್ತಿದ್ರು. ಅಲ್ಲೇ ಮತ್ತವರು ವಕೀಲರು ಹೇಗಿದ್ರು ತಮ್ಮ ಪುಸ್ತಕ ಸಾಧು ಸಂತರನ್ನ ಮಹಾತ್ಮನ ಕರ್ಸಿ ನೀವು ಊರಾಗ ಮಾಡ್ತಿರಲ್ಲ. ಅನೇಕ ಮಹಾತ್ಮ ಬಂದು ಚಿದಂಬರೇಶ್ವರ ಸನ್ನಿಧಾನ ಬಸ್ತಿ ಹಿಂಗೆ ಇರೋದ್ರಿಂದ ಇಲ್ಲಿ ಅನೇಕ ಮಹಾತ್ಮರು ಏನ್ ಮಾಡ್ತಾರೆ, ಈ ಸನ್ನಿಧಿಯೊಳಗೆ ಯಾರನ್ನ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ. ಹೆಚ್ಚು ಭಕ್ತಿ ಜ್ಞಾನದ ಅಪೇಕ್ಷಿತ ಅವ್ರು ಕರ್ಕೊಂಡು ಸಂಪರ್ಕದಾಗ ಬರ್ತೇವಲ್ಲ, ಹಂಗೆ ಇವನು ಹಂಗ ಮಾಡ್ತಿರ್ತಾನ. ಒಂದಿನ ವೇದಾಂತ ವಿಚಾರ ಮಾಡುವಾಗ ಒಂದು ದಿನ ಅವ್ರ ಮನೆ ಬಾಗಿಲಿಗೆ ಒಂದು 12 ವರ್ಷದ ಬಾಲಕ ಬಂದಂತ. ಇಲ್ಲೊಂದು ಸಣ್ಣ ವಿಚಾರವನ್ನ ನಾವು ನೋಡಿದಾಗ ಗುರುದೇವ್ ವಿಚಾರಣಾ ಸ್ವಾಮಿಗಳು ಏನ್ ಮಾಡಿದ್ರಂತ ಅವ್ರ 3 ಬಾಲ್ಯವನ್ನು ತೆಗೆದರಾಕ ಹೋಗಿ ನಾನು ಒಂದು 7-8 ಪುಸ್ತಕವನ್ನು ಅವಲೋಕನ ಮಾಡಿದಾಗ ಅಲ್ಲಿ ಎರಡು ಬಡ ಕುಟುಂಬ, ಗಂಡ ಹೆಂಡತಿ 3-4 ಮಕ್ಕಳು. ಆ ತಾಯಿಗೆ ಒಂದಿನ ಕನಸು ಬಿದ್ದಾಗ ಇಂಥ ಮನೆ ಅಂತ ನಿಮ್ಗೊಂದು ಕೂಸು ಐತಿ, ಅದನ್ನ ನೀವು ತೊಗೊಂಬರೋಗ ಅಂತ ಹೇಳಿದಾಗ ಮಳೆ ಹತ್ತಿದಾಗ ಈ ತಾಯಿಗೆ ಏನ್ ಮಾಡೋದು ನೀತಿರ್ತದೆ, ಎಬಿಸ್ನಂಗೆ ಭಾಳ ಭಕ್ತಿ ಇರ್ತಾರ. ಹಂಗಾರೆ ನನ್ನ ಕನಸು ಕರೆನೋ ನೋಡ್ಯಾರ ಬಂದ್ಬಿಡೋದು ಅಂತ ಹೇಳಿ ಆ ಮನೆ ತೆಕ್ಕಿನ ದೇವಸ್ಥಾನಕ್ಕೆ ಹೋಗ್ತಾರೆ. ತತ್ತಿಲ್ಲ ಈಗ ನಂಗೆ ಬೆಳಕೋದು ಇದ್ರಿಗಿಲ್ಲ. 18ನೇ ಶತಮಾನದ ಕೊನೆಗೆ 1918ನೇ ಅವಾಗ ಅಲ್ಲೊಂದು ಪ್ರಕಾಶಮಾನವಂತ ಬೆಳಕು, ಆ ಮಳೆ ನೀರು ಸಿಡಿಲ್ಲ ಒಂದು ಹಾವು ಹಿಡಿ ತೆಗೆದು ಆ ಕೃಷಿಗೆ ಚಾಲ
ಅದೋ ಅಂತ ಕಾಲ ಹೋಗ್ತಾ ಅಳತಿರ್ತದೆ. ಈ ಮೊದಲು ಕತ್ತಲಾಗ ಹಾವು ಬರ್ತಂಗಿಲ್ಲ, ಆ ಖುಷಿ ಧ್ವನಿ ಕೇಳ್ಕೊಂತ ಮಕ್ಕಳ ಸಮೀಪ ಹೋಗ್ಬಿಡಂದ್ರೆ ಹಾವು ಹಿಂಗ್ ಪ್ರಾಣ ಸಾವಕಾಶ ಹೋಗ್ಬಿಡ್ತು. ಈಗ ಆಶ್ಚರ್ಯ ಯಾರ ತಾಯಿಗೆ ಅದು ಖುಷಿ ನೋಡಿ ಸಮಾಧಾನ ಆಗ್ತದೆ. ಯಾವ ಖುಷಿ ಸ್ವಾಭಾವಿಕ ತಾಯಿನ ಆ ವೈಶಿಷ್ಟ್ಯ ಸೌಭಾಗ್ಯ ನಿಮ್ಗೆ ಉಳ್ಕಿದಾರಿ ಬರೋದಿಲ್ಲ. ಆ ವಿಷಯದಲ್ಲಿ ಆ ಕಳ್ಳು ಖುಷಿನ ಎತ್ಕೊಂಡು ಬಂತು ಮನೆಗೆ ತಂದು ಜೋಪಾನ ಮಾಡ್ತಾಳ. ಜೋಪಾನ ಮಾಡ್ತಾ ಸ್ವಾಭಾವಿಕ ಅದು ಒಂದು ಖುಷಿ ಇರ್ತೈತಿ. ಆ ಖುಷಿಗೂ ಇದಕ್ಕೂ ಕೂಡ ಮನೆ ಖುಷಿಟ್ಟು ಜೋಪಾನ ಮಾಡ್ತಾರೆ. ನೋಡಿ ಮಹಾತ್ಮರು ಇಲ್ಲ ಭಾಳ ವೈಶಿಷ್ಟ್ಯ ಹೆಂಗಿರ್ತಂದ್ರೆ, ಯಾರ ಗರ್ಭ ಪವಿತ್ರ ಇರ್ತದೋ ಆ ಗರ್ಭದೊಳಗೆ ಪ್ರವೇಶ ಕಂಡ್ಬಾರ್ದು. ಇಲ್ಪ ಸಿಗ್ಲಿಲ್ಲ ಅಂದ್ರೆ ಲೋಕಕ್ಕೆ ಹಿಂಗ ಅಯಜ ಯೋನಿ ಅಂದ್ರೆ ಯಾವ ಯೋನಿ ಇಲ್ಲದ್ರೆ ನೇರವಾಗಿ ಬರುವಂತ ತಾಕತ್ತು ಅವ್ನ ಐತಿ. ಅವ ಕೂಸಾಗಿ ನೇರವಾಗಿ ಬಂದ್ಬಿಟ್ಟ. ಬಂದ ಆ ಭಕ್ತಿ ಆಕೆಗೆ ಸಿಕ್ಕಲ್ಲ. ಆಕೆಗೆ ಹಂಗಂದ್ರೆ ಶ್ರೀಮಂತರ ಮ್ಯಾಗ ಹುಟ್ಟು ಬರ್ಬೇಕಾಗಿದ್ದಿಲ್ಲ, ಹಂಗೆ ಬರೋದಿಲ್ಲವ. ನೀವು ತಿಳ್ಕೋರಿ, ರೊಕ್ಕದಿಂದ ಶ್ರೀಮಂತರಂದ್ರೆ ಶ್ರೀಮಂತರಲ್ಲ. ನಾವು ರೊಕ್ಕ ಇದ್ದಾರೆ ಬಾಕಿ ಮಾಡ್ಕೊತೇವೆ, ನಾವು ಕೊಡ್ತೇವೆ. ಅವಂಗ ಅವೇನ್ ನೋಡ್ತಾನೆ, ಭಕ್ತಿ ಪ್ರಿಯನನ್ನ ಕೂಡಲ ಸಂಗಮ. ಅವ್ನಿಗೇನ್ ಬೇಕ್ರಿ? ಭಕ್ತಿ ಬೇಕು. ಎಲ್ಲಿ ಭಕ್ತಿ ಇತ್ತು ಅಲ್ಲಿ ಶಕ್ತಿ ಇತ್ತು. ಅದೇ ಪರಮಾತ್ಮ, ಬೇರೆ ಏನು. ಭಕ್ತಿಯೇ ದೇವರು. ಆ ತಾಯಿ ಅತ್ಯಂತ ಭಕ್ತಿ ಹೆಣ್ಮಗಳು. ಅಕ್ಕಿ ಜೋಪಾನ ಮಾಡಕ್ಕೆ ಕಿತ್ತು ತಿನ್ನು ಬಡತನ. ಆ ಬಡತನದಾಗ ಖುಷಿ ಜೋಪಾನ ಮಾಡ. ಈ ಈಶ್ವರ ಅಯ್ಯರ್ ಅಂತ ಇರ್ತಾರ, ಇವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಿರ್ತಾರ. ಒಂದಿನ ಅದಂಗ ಸ್ವಲ್ಪ ವರ್ಷ, ಒಂದು 4-5 ವರ್ಷ ಹೋಗ್ತೈತಿ. ಆಮೇಲೆ ಹಿಂಗ ಇವ ಅಷ್ಟು ಅಂದ್ಬಿಡ್ದ ಅನೇಕ ಲೀಲೆ ಚಾಲು ಮಾಡ್ತಿರ್ತಾನೆ. ಸುಮ್ಮನೆ ಇರ್ತಿರ್ಬೋದು. ಇವು ಕುತ್ತಲೆಕ್ಕ ಮುಚ್ಕೊಂಡು ಕುಂದ್ರು. ಆಮೇಲೆ ಒಂದಿನ ಜ್ವರ ಬರ್ತಾವ. ಜ್ವರ ಬಂದಾಗ ಭಾಳ ತ್ರಾಸ. ಅವಾಗ ಒಬ್ಬರು ಬಂದು ಭಾಳ ಚಂದ ಕೂಸು ಮೊದಲ ಯಾರೋ ಒಬ್ರು ಗಮಟಿ ಅವರ ಕೇರಳ ಕಡೆ ಭಾಳ ಗಮಟಿ ಔಷಧ ಕೊಡೋದು. ಒಬ್ರು ಯಾರೋ ಕಾಗಿ ಮಾಂಸ ನಾವು ತಿನ್ನಿಸು ಆರಾಮಾಗ್ತೈತಿ ಅಂತ ಹೇಳಿ ಎತ್ತಾರ ನಾವು ಕೂಸು ಹುಡುಗರು ಸಾಕು ಅಂತೇಳಿ ಆ ಕಾಗಿ ಮಾಂಸ ನೀವು ಇದನ್ನ ಅನಿತಾ ಭಾವಿಸ್ಬಾರ್ದು. ನೀ ಸಮುದ್ರದಲ್ಲಿ ಹೆಚ್ಚಾನೆಚ್ಚ ಆಹಾರ ಮಾಂಸ. ನಾವು ಈ ಕಡೆ ಅವರೆಲ್ಲ ಆದ್ವಿ ಶಾಂತ ಪಾಪ ಮತ್ತೆ ಅವ್ರ ಹಂಗೆಲ್ಲ ಅದನ್ನ ತಿಂತಾರೆ. ಅವ್ರು ಅದಕ್ಕೆ ಆಹಾರನ ಅವ್ರದ್ದು ಇಲ್ಲಿ ಹಾಕಿ ಸಿಗುದಿಲ್ಲ. ಬೆಳೆದಿಲ್ಲ ಅಲ್ಲಿ ಸಿಗಿ ಅವನ ಜಿಂಗಿ ಮೀನ ಏರಿ ಇವನ್ನ ಹೊಡಿತಾವ. ಅಲ್ಲಿ ಅವ ಆಹಾರ ಹೆಚ್ಚು. ಅವಾಗ ಕಾಗಿನ ಹೊಡೆದಾಗ ಕಾಗಿ ಮಾಂಸ ತಿನ್ನಿಸಿದ ಹುಡುಗ ಆರಾಮಾಗ್ತದೆ. ಅದು ಚಂದ ಇದ್ದು ಹುಡುಗ ಕರ್ದಗಾಗಿ ಕಾಗಿ ಮನ ತಿರುಗಿ ಕಪ್ಪು ಭಾಳ ಕಪ್ಪು ಕಪ್ಪಕ್ಕನ. ಆಮೇಲೆ ಸಹಜವಾಗಿ ಬಡತನ ಇರೋದ್ರಿಂದ ಈಶ್ವರಯ್ಯರ ಮನೆಗೆ ಆ ಕೆಲಸಕ್ಕೆ ಬರ್ತಾರೆ. 4-5 ಮಕ್ಕಳು. ಬಡತನಕ್ಕೆ ಮಕ್ಕಳು ಭಾಳ. ಶ್ರೀಮಂತಿಗೆ ಹೋಗ್ಬಾರ್ದು. ಬೇರೆ ಶ್ರೀಮಂತಿಕೆ ಹೆಚ್ಚಿರ್ತದೆ. ಈ ಸ್ಪೆಷಲ್ ರೋಗ ಒಂದು ಅಬದ್ಧತಿಲ್ಲ. ಅವು ಶ್ರೀಮಂತ ರೋಗ ಅಂದ್ರೆ ಸ್ಪೆಷಲ್ ಅದಾವ. ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲು, ಶುಗರು, ಮತ್ತು ಹಂಗ ಅವಂಗ ಒಂದೊಂದು ಹೊರ ಕಾಣೋದೇ ಇಲ್ಲ. ಅವು ನೀವು ಏನು ಊಟ ಮಾಡ್ತೀರಂದ್ರೆ ನಾವು ಗುಳಿಗಿನ ಊಟ ಮಾಡ್ತಿರೋದು. ನನ್ನ ಜೋಡಿ ಪ್ರವಾಸಕ್ಕೆ ಹೋದ್ರು ಅಜ್ಜ ಬಂದಿದ್ರು, ಹಿರೇ ಮನುಷ್ಯ. ಅವ ಬಿಟ್ಟು ಕಾಲು ನೋಡ್ಕೊಂಡ ಪ್ರವಾಸದಾಗ. ದವಾಖಾನೆಗೆ ಹೊತ್ಕೊಂಡು ಹೋದಿವಿ. ಅವ ಊಟಕ್ಕಿಂತ ಗುಳಿಗಿನೇ ಹೆಚ್ಚಿದ್ದ. ಒಂದು ದಿವಸಕ್ಕೆ ಈಗ 8-9 ವರ್ಷದ ಹಚ್ಚಿಕೆ 14 ಗುಳಿಗೆ ಮುಟ್ಟಿದ್ದಂತೆ. ಮತ್ತು ರೊಟ್ಟಿ ತಿನ್ನೋದು ಅನ್ಯಾಣ. ಅವನು ಕೊಲೆಸ್ಟ್ರಾಲ್ ಒಂದು ಬೇರೆ, ಹಾರ್ಟ್ ಅಟ್ಯಾಕ್ ಒಂದು ಬೇರೆ, BP ಒಂದು ಬೇರೆ, ಶುಗರ್ ಒಂದು ಬೇರೆ, ಪೇನ್ ಕಿಲ್ಲರ್ ಒಂದು ಬೇರೆ, ಇದು ಬ್ರೇನ್ ಟ್ಯೂಮರ್ ಅದೊಂದು ಬೇರೆ, ರಕ್ತ ತಿಳಿಯಾಗಕ್ಕೆ ಅದೊಂದು ಬೇರೆ. ನಾವು ಒಟ್ಟಾರೆ ಬದುಕಿ ಏನು ಅಜ್ಞಾನ ಬದುಕು. ಒಂದು ದಿವಸಕ್ಕೆ 14 ಗುಳಿಗೆ.
ತಕ್ಕವು ಯಪ್ಪ ಮನೆವಾದ ನಾ ಗುರುದೇವ ಆ ಮಠ ನಾನು ಇಡಬಾರ್ದು ಚೀಟ್ ವಯಸ್ಸು ನಾ ಬದುಕುದು ಬೇಡ ಇತ್ತು ಅದು ಎಲ್ಲರಿಗೆ ಕಕ್ಕಚ್ಚಲ್ಲ ನಾ ಹೇಳಿ ಹಂಗ ಆರು ಬಡತನಕ್ಕೆ ಮಕ್ಕಳು ಭಾಳ ಅಂದಂಗ ಆ ತಾಯಿ ಕರ್ಕೊಂಬಂದು ಆ ಮನೆ ಒಳಗೆ ಇವನು ಚಾತುರ್ಯ ಇವನು ಬುದ್ಧಿ ಚಾತುರ್ಯ ಇದನ್ನ ನೋಡಿ ಅವ್ರಿಗೂ ಮದ್ವೆಗೆ ಏನು ಅನ್ಸಂಗಿಲ್ಲ ಆಮೇಲೆ ಹುಡುಗ ಮನ್ಯಾಗ ಇಟ್ಕೊಂಡು ಅವ್ರನ್ನೂ ಇಟ್ಕೊಂಡು ಗಂಡ ಇಟ್ಟಿಲ್ಲ 4-5 ಮಕ್ಕಳು ಮನ್ಯಾಗ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಒಂದಿನ ಒಂದು ಪವಾಡ ದನ ಕಾಯಕ್ ಹೋಗಿರ್ತಾರೆ ಹುಡುಗರು ಹುಡುದಾಗ ಕೇರಳ ಗುಡ್ಡ ದನ ಕಾಯಕ್ ಹೋಗಿರ್ತಾರೆ. ಗುಡ್ಡದಾಗ ದನ ಕಾಯಕ್ ಹೋದಾಗ ಒಂದು ಹುಲಿ ಗರ್ಜನೆ ಮಾಡ್ತಿರ್ತಾರೆ. ಹುಲಿಗೊಂದು ಜ್ಞಾನ ಮತ್ತು ಎದುರಾದ್ರು ದನಾನು ದಿಕ್ಕಾಪಾಲಾಗಿ ಹೋಗಿರ್ತಾವ. ಹುಡುಗರು ಎಲ್ಲ ಗಿಡ ಹಾಕ್ತಾರೆ. ಹಿಂಬಾಲಿ ಹುಡುಗರೆಲ್ಲ ಆಡ್ಕೊಂಡು ಹೋಗಿ ಮ್ಯಾಲ ಹೋಗಿ ಓಡ್ ನೀವು ಓಡಂತಾರೆ. ಅವಾಗ ನೀವು ಸುಮ್ಮನೆ ನಿಂದಿರ್ತಾರೆ. ಸುಮ್ಮನೆ ನಿಂದ್ರ ಅಂದ್ರೆ ಏನು ಎಷ್ಟು ಘರ್ಷಣೆ ಮಾಡ್ಕೊಂಡು ಬಂದಿರ್ತಾರೆ ಇವ್ ನೀವು ನೋಡ್ಬಿಡೋದು ಇವ್ರನ್ನೂ ಅದು ನೋಡಿದ್ದ ಏನಾಗ್ಬಿಡುತ್ತೆ ಶಾಂತ ಅಡ್ಪಾಟ್ ಗಪ್ಪ ಆ ಹುಲಿ ತನ್ನ ರೌದ್ರಾವತಾರ ನಿಲ್ಲಿಸಿ ಸೀದಾ ಬಂದು ಇವ್ರ ಅಧ್ಯಕ್ಷ ನಿಂತಲ್ಲಿ ದುಡ್ಡು ಮೇಲೆ ಕೈಯಾಡಿಸಿದಾಗ ಆ ಹುಲಿ ಉಗ್ರತೆ ಎಲ್ಲ ಶಾಂತಾಗಿ ಕಾಲಿ ನಮಸ್ಕಾರ ಅವಾಗ ಇದು ಹುಡುಗರಿಗೆಲ್ಲ ಆಶ್ಚರ್ಯ ಇದು ಸ್ವಾಭಾವಿಕವಾಗಿ ಒಂದು ನಾಯಿ ಬಂದ್ರೆ ನಾವು ನೋಡ್ಬೇಕ್ರಿ ಮನೆಗೆ ಕುಂತಸ್ಕಿನೇ ಹಿಂಗೆ ನೋಡ್ತಿರ್ತಾರೆ ಬೆಳಿಗ್ಗೆ ನಿಮ್ದು ಆಟ ಹೋಗ್ತದಂತೆ ಒಂದು ಹುಲಿ ಬಂದ್ರೆ ಹೇಗಾಗಿರ್ಬಾರ್ದು ಇವ್ರಿಗೆಲ್ಲ ಆಶ್ಚರ್ಯ ಮನ್ಯಾಗ ಬಂದು ಹೇಳ್ತಾರೆ ಈಗ ರಾಮ ಹಿಂಗೆ ಮಾಡಿದ ಹುಲಿ ಅವ್ನು ನಮಸ್ಕಾರ ಮಾಡ ಅವಾಗ ನಾನು ಕೇಳಿ ನೀನು ಕೆಲವು ವಕೀಲರು ಸಿಗ್ತಿರ್ತಾರೆ ಈ ವಕೀಲರು ಕೇಳ್ತಾರೆ ಏನು ಬೇಕೋ ನಮ್ಗೆ ಗೊತ್ತಿಲ್ಲ ಅಂದ್ರು ಮಠವ್ರಿಗೆ ನಾವು ಅದೇನೇ ಹೇಳ್ತಾರೆ ಮಹಾತ್ಮ ಯಾರು ನಾವು ಯಾರು ಮಾಡಿದ್ರೆ ನಮ್ಮ ಹೆಸರು ಹೇಳ್ತೀವಿ ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ತೀವಿ ಉದ್ಘಾಟನೆಗೆ ಕರೆದಿರ್ತಾರೆ ಇವನ್ನ ಮಾಡಕ್ ಶುಕ್ರು ವಿಚಾರಿಗೆ ಇಟ್ಟಿರ್ತಾನ ಮಾಡಕ್ ನಾವು ತಯಾರಿಸೋದು ಕೊಡ್ಸಿರ್ತಾನೆ ದೊಡ್ಡ ಶ್ರೀಮಂತ ಅದನ್ನ ಚಂದಾಗಿ ಮಾಡ್ತಾರೆ ನೋಡಪ್ಪ ಅಂತ ಇವನು ಶುಕ್ರು ವಿಚಾರಿಗೆ ಇಟ್ಟಿರ್ತಾನೆ ಇವ ಇದನ್ನೆಲ್ಲ ನಾನ ಮಾಡ್ಸೇನೆ ನೋಡ್ರಿ ಇದನ್ನೆಲ್ಲ ನಾನು ಅಂದ್ರೆ ಇವನ ಕೊಡ್ಸ್ಯಾನ ನಾವು ಹಿಂಗೆ ಹೇಳ್ತಿರ್ತಾನೆ ಹಿಂದೆ ವರ್ಷ ಆ ಪಡಿಸಿ ನಮ್ಗೆ ಸನ್ಮಾನ ಮಾಡ್ತಿರ್ತಾರಲ್ಲ ಅವಾಗ ಇವ್ ಇರೋದೇ ಇಲ್ಲ ನಮಗೆ ಅವಾಗ ಗೊತ್ತಾಗೋದಿಲ್ಲ ಓ ಇವ ಅವನ ಕೈಯಾರ ಕೆಲಸಕ್ಕಿದ್ದಾನೆ ಮಾಲಕ ಗಪ್ಪದನ್ನು ಆಳು ನಾನ ಮಾಡ್ಸೇನಂತ ನಾವು ಹಂಗೆ ಮಾಡಿದ್ದು ಪರಮಾತ್ಮ ಅದನ್ನ ನಾನ ಮಾಡಿ ಅನ್ನೋದ್ರೆ ಈಗ ನೀವು ಅಂತೀರ ಮನಿ ಕಟ್ಟಿಸ್ಬಿಡ್ದಲ್ಲ ಗಣಪತಿ ಅನ್ನೋದ್ರೆ ಒಂದು ಗುಡಿನೋ ಮಣಿನೋ ಕಟ್ಟಿಸ್ಬಿಡ್ದು ಏನಂತೀವಿ ಇದನ್ನ ನಾನ ಕಟ್ಸ್ಕೊಂಡ್ರೆ ಎಣ್ಣೆ ನೀವು ಮಾಡಿರೋ ನೀರು ನೀವು ಮಾಡಿರೋ ಮಣ್ಣು ನೀವು ಮಾಡಿರೋ ಏನು ಆಕಾಶ ನೀವು ಮಾಡಿರೋ ಏನ್ ಮಾಡಿರೋ ನಾವು ಏನಿಲ್ಲ ಜೋಡಿಸೇವನ್ನ ಜೋಡ್ಸಕ್ ಬುದ್ಧಿ ಕೊಟ್ಟಾಗ ಅವನ ಪರಮಾತ್ಮ ಹೌದ್ರಿ ಆದ್ರೆ ಹೇಳ್ತಿಲ್ಲ ಯಾರು ನಾನ ಹಂಗೆ ನಿತ್ಯಾನಂದರು ಅಲ್ಲಿ ಅವಾಗ ನಿತ್ಯಾನಂದರು ರಾಮ ಕಿಟ್ಟು ರಾಮ ಸಿರ್ತಾರ ಅವಾಗ ಸಹಜವಾಗಿ ಅವ್ರು ಒಂಥರ ಕುತೂಹಲ ಆಮ್ಯಾಗ ಹಿತ್ತಲಾಗ ಕೂತಿರ್ತಾನೆ ಆ ವಕೀಲ ನೀರು ಭಾಳ ಮಾಡ್ತೀವಿ ಆಕಿ ಯಾಕೆ ಹೋಗಿ ಯಾಕೆ ನಿಂತಿ ಅಂತ ಸ್ವರ್ಣಿ ಮಾಡಿ ಪಾಠಿಸ್ತಾನೆ ನಿಮ್ಮವ್ವ ಯಾರು ಅಂತ ಕೇಳ್ತಾಳೆ ಏನು ಊಟ ಕೊಡತ್ತಾಳ ಆಕೆ ನಮ್ಮ ವಕೀಲ ಏನು ಕೇಳ್ತಿರ್ತಾಳ ಈ ಊಟ ಕೊಡತ್ತಾಳ ಆಕೆ ನಮ್ಮ ಅಷ್ಟ ನೋಡಿದ್ರೆ ಏನಾಗಿತ್ತು ಶಿಸ್ತ ಮೊದಲು ಬಾಲ್ಯ ಈ ಎಲ್ಲ ಲೀಲೆ ಒಳಗೆ ಒಂದು ಘಟನೆಗೆ ಒಮ್ಮೆ ಕಾಯಿಲೆ ಬಂದು ಅವ್ರ ಅಪ್ಪ ತೀರ್ಕೊಂಡು ಅದು ಅಪ್ಪ ಮಾಡಿದ್ರು ತಂದೆ ನಾವು ತೀರ್ಕೊಂಡು ಒಂದು ಭಾಳ ದಿವಸ ಹೋಗಿದ್ರು ಆ 3 ತಿಂಗಳದೊಳಗೆ ತಾಯಿಯು 3 ಮಕ್ಕಳು ಮಕ್ಕಳು ಕೈ ಕೊಡ್ತಾರೆ ಅವಾಗ ಕಾಯಿಲೆ ಬಂದು ಉಳಿಸ್ಕೊಳಕ್ಕೆ ಔಷಧ ಇರ್ತಿಲ್ಲ ತೀರ್ಕೊಂಡು ವಕೀಲರ ಬಡ ಮಕ್ಕಳಿಗೆ ಇಬ್ಬರಿಗೆ ಒಂದು ವ್ಯವಸ್ಥೆ ಬೇರೆ ಮಾಡ್ತಾರೆ ಈಗ ಸ್ವಲ್ಪ ಚಾಕು ಇದ್ದಿದ್ದು ಕುಂತಾನೆ ಮುಂದೊಂದು ದಿನ ಇವ್ನು ಚಲೋ ಅದಾನ ಇಲ್ಲಿ ಇರಲಿ ಅಂತೇಳಿ ತಾಯಿ ಒಳಗೆ ಕರ್ಕೊಂಡು ಮಾಡ್ತಿರ್ತಾರೆ ಬೆಳಿಗ್ಗೆ 3:30-4 ಸುಮಾರು
ಸಹಜವಾಗಿ ಆ ತಾಯಿ ಎದ್ದು ಹೊರಗಡೆ ಹೋಗ್ತಿರ್ತಾಳೆ. ಇವ ದೇವ್ರ ಮನೆ ಜಗಲಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ಜಗಲಿ ಮೇಲೆ ಈಗ ಆಶ್ಚರ್ಯ ಬೆಳಕು ಪ್ರಭಾವ ನೋಡಿ ನಾವು ಹೋಗ್ತಾರೆ. ನೀನ್ ಯಾರ ನನಗೆ ಹಿಂಗ ಇವತ್ತು ನೋಡ್ರಿ ಹಿಂಗೆ ಮಣ್ಯಾರ ಹುಡುಗರು ನನಗೆ ಹುಲಿ ಹಿಡ್ಕೊಂಡಾಗ ಗಂಡನ ತೋರಿಸ್ ಗಂಡ ಹಿಂಗೆ ಅವ್ರು ಭಾಳ ಶಾಸ್ತ್ರ ಒಳಗಿದ್ದಾರೆ ಆಮ್ಯಾಗ ಹೊರ ಬರ್ತಾರೆ ಮಾತಾಡ್ತಾರೆ ಕರ್ಕೊಂಡು ಹೋಗ್ತಾರೆ. ಈಗ ಗಂಡ ಹಿಂಗೆ ಸುಟ್ಟು ಕೂತಿರ್ತಾರೆ. ಮತ್ತು ಹಂಗಾದಾಗ ಯಾರು ಹಿಂಗೆ ಸಿದ್ಧಾರ್ಥ ಸಿಂಹಗಳು ಹಿಂಗಾಗಿ ಸೋಮ ಭೀಮ ಬೇಡ ಅಂತಿರ್ತಾರೆ. ಅವ್ರ ಬಾಟ್ ಜಾಸ್ತಿ ಇರ್ತೈತೆ. ನೀವು ಹೋಗಿ ಬಸವನ ಮ್ಯಾಕಿರ್ತಾರೆ. ಸಿದ್ಧಾರ್ಥ ಊರು ದೇವರ ಮಂದೆಲ್ಲ ದೇವರ ಪೂಜೆ ಮಾಡ್ತಿರ್ತಾರೆ. ಹೋಗಿ ಬಸವನ ಮ್ಯಾಗ ಕೂತಿರ್ತಾನೆ. ಸಂಜೆ ಒಂದು ಬಸವನ ಪೂಜೆ ಮಾಡಕ್ಕೆ ಪೂಜಾರಿ ಬರ್ತಾನೆ. ಅವಾಗ ದೇವ್ರ ಮ್ಯಾಗ ಯಾಕೆ ನಿಂತಿ ಅಂತ ಹತ್ತಿಸ್ಕೊಂಡವ್ ದೇವರು ಹತ್ತಿದವ್ ದೇವರು ಅಂತ ನೋಡಿ ಯಾಕೆ ಹೇಳ್ತಾರ. ಆಮ್ಯಾಗ ಅವ್ನ ಉತ್ತರಕ್ಕೆ ಪ್ರಶ್ನೆಗೆ ಇವ್ನು ಉತ್ತರ ಕೊಡಕ್ಕೆ ಹೋದ್ರು. ಪೂಜಾರಿ ಊರಾಗ ನಮಗೆ ಗದಸ ಆಗ್ತಾರೆ. ಅವಾಗ ಅವ್ರು ಹೊಡ್ಯಾಕ ಹೋಗ್ತಾರ. ಅದು ಕೆಲಸ ಆಗೋದಿಲ್ಲ. ಆಮೇಲೆ ಅದ್ರಾಗ ಒಬ್ಬ ತಿಳುವಳಿಕೆ ಇದೆ. ಯಾಕೆ ಬಸವನ ಮ್ಯಾಗ ಕೂತಿಪ್ಪ ಅಂತ ನೋಡು. ನೀವು ಬಸವಣ್ಣ ನೀವೆಲ್ಲ ಬೇರ್ಕೊಂಡು ಶಕ್ತಿ ಕಾರ್ಯ ಮಾಡ್ತೀವಿ. ಅದಕ್ಕೆ ನಾ ಶಕ್ತಿ ತುಂಬಾ ಮಹಾತ್ಮನ ವೈಶಿಷ್ಟ್ಯ. ಅವರು ಹೇಳುವುದನ್ನ ಮಾಡಿ ತೋರಿಸ್ತಾರೆ. ಅದಕ್ಕೆ ಅವರ ಆಚರಣೆಗಳನ್ನು ನಾವು ಪಾಲಿಸ್ಬೇಕು. ಪುರಾಣ ಕೇಳೋದ್ರಿಂದ ಅರ್ಥ ಬರೀ ಲೀಲೆ ನೋಡಿ ಬಾದದ ಅನ್ನೋದಲ್ಲ. ಕೇಳು ಭಕ್ತಿ ಹೆಚ್ಚಾಕತಿ. ಅದ್ರ ಜೊತೆಗೆ ಅವ್ರು ಹೆಂಗೆ ಪ್ರಯತ್ನ ಮಾಡಿರೋದು ನಾವು ಸಾಗಬೇಕು. ಹಂಗೆ ನಿತ್ಯಾನಂದರು ಹಿಂದಗಡಿಸಿ ಕಿತ್ತೂರಾಮ್ ನಿತ್ಯಾನಂದ ಈಗ ಅಲ್ಲ. ಅವರು ಸಮಾಜದಿಂದ ಬರ್ತಾರೆ. ಹೊರಗೆ ಬಂದ ವಕೀಲರು ಕೇಳ್ತಾರೆ, ನೀ ಯಾರು ಏನು ಅಂತ ಹೇಳಿದಾಗ ಅದು ಸಹಜವಾಗಿ ಅವನಿಗೆ ಭಾಳ ಹೇಳಾಗಿಲ್ಲ. ಸುಮ್ಮನೆ ತಲೆ ಮ್ಯಾಗೆ ವಕೀಲ ತಲೆ ಮಕ್ಕಳಿಗೆ ಇಷ್ಟು ಸಂತೋಷ ಆಗ್ತದಲ್ಲ. ಆ ಆನಂದಕ್ಕೆ ಹೆಸರ ಬರಂಗಿಲ್ಲ. ಅವಾಗ ನೀನು ರಾಮಲ್ಪ ನನಗೆ ಆನಂದ ತೋರಿಸಿದ್ರೆ ನೀನ ನಿತ್ಯಾನಂದ ಅವ್ರ ಹೆಸರು. ಅವಾಗ ಕಿತ್ತೂರಾಮಿದ್ದ ನಿತ್ಯಾನಂದ. ನಿತ್ಯದ ಆನಂದವನ್ನು ನನಗೆ ತೋರಿಸಿದ ಮೇಲೆ ನೀನು ನನ್ನ ಪಾಲಿಗೆ ನಿತ್ಯಾನಂದ. ಇವ್ರು ಯಾವಾಗ ದೊಡ್ಡ ಮನುಷ್ಯ ಇವೆಲ್ಲ ಹೇಳಕ್ಕೆ ಎಲ್ಲರೂ ಕಿತ್ತೂರಾಮ ನಿತ್ಯಾನಂದ ನಿತ್ಯಾನಂದ. ಅವಾಗ ಅವ್ರಿಗೆ ಇನ್ನು ನಾ ಇಲ್ಲಿ ಇದ್ರೆ ಜನ ನನ್ನ ಸುಮ್ಮನೆ ಬಿಡಂಗಿಲ್ಲ ಅನ್ಕೋತಾರೆ. ಯಾಕಂದ್ರೆ ಒಂದು ಪವಾಡ ಆಗಕತ್ತೊಂದು ಮಂದಿ ಏನು ಮಾಡ್ತಾರೆ, ನನ್ನ ಗಡ್ಲಿ ಮೇಲೆ ಮತ್ತಿಸ್ಕೊಡು, ನನ್ನ ಬೇರೆ ಕೈಗೆ ನಮ್ಮ ಮನೆಗೆ ಬಾ, ನನಗೆ ಅದನ್ನ ಮನೆ ಚಲೋಕ್ಕಲ್ಲ. ಅದಕ್ಕೆ ಅವ್ರಿಗೆ ಸೇರಂಗಿಲ್ಲ. ಅದಕ್ಕೆ ಅವರು ಒಂದು ಸಂಚಾರಕ್ಕೆ ಹಿಮಾಲಯಕ್ಕೆ ಹೋಗ್ತಾರೆ. ಆ ಎಲ್ಲ ಗತಿ ವಿಚಾರವನ್ನು ಇವತ್ತು ನಾಳೆ ಹೇಳಿ ಇವಾಗ ಗುಡಿ ಕುಡಿಕೊಂಡು ಆ ಭಗವಾನ್ ನಿತ್ಯಾನಂದ ಚಿದಂಬರೇಶ್ವರ ಪಾದಕೃಷಿ ನನ್ನ ಮಾತಿಗೆ ಉದಾಹರಣೆ ಪಂಚಾಕ್ಷರಿ ಕಲ್ಪೆಗಳು ಆಮೇಲೆ ಮಾತಾಡ ನಾನು ಅವ್ನು ಹೇಳ್ತೇನೆ. ನೀವು ಓಂ ನಮಃ ಶಿವಾಯ ಹೋದ್ಸಲ ಹೇಳ್ತಿದ್ದೆ ನೆನಪಿಟ್ಟಿದ್ದೆ. ಓಂ 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 ನಮಃ ಶಿವಾಯ. ಶ್ರೀಂ 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 ಓಂ ನಮಃ ಶಿವಾಯ. ಹ್ರೀಂ 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 ಓಂ ನಮಃ ಶಿವಾಯ. ಕ್ಲೀಂ 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 ಓಂ ನಮಃ ಶಿವಾಯ. ನಿರಂಜನ ಸ್ವರೂಪಂ ನಿರ್ಗುಣ ರೂಪಂ ಅನಾದಿ ರೂಪಂ ಅಖಂಡ ಸ್ವರೂಪಂ ಚಿತ್ಸುಖ ರೂಪಂ ಅಚ್ಯುತ ರೂಪಂ ಚೇತನ ರೂಪಂ ಶಾಶ್ವತ ರೂಪಂ ಶಾಂತ ಸ್ವರೂಪಂ
ಸ್ವರೂಪಂ ಸಿದ್ಧ ಸ್ವರೂಪಂ ತದ್ರೂಪಾತ್ಮಕ ಸದ್ಗುರು ರೂಪಂ ಶ್ರೀ ಗುರು ರೂಪಂ ಆರೂಢ ರೂಪಂ ಅನಂತ ರೂಪಂ ಕಲ್ಪಿತ ಕಾರಣ ಮಾಯಾ ರೂಪಂ ಪ್ರಕೃತಿ ಪುರುಷಮಿದು ತ್ರಿಗುಣಾತ್ಮಕವಿದು ಪಂಚಸೌತ್ಯೈದು ಪಂಚಭೂತಕವಿದು ಪಂಚೀಕರಣವೇ ತೋರ್ಪುದು ಸರ್ವವು ವಿಶ್ವದರ್ಶಕ ಶುದ್ಧ ತತ್ವವಿದು ಈಶ್ವಾಮಿ ಹಿರಣ್ಮಯಾತ್ಮಕ ಕಾರಣ ರೂಪಂ ತೈಜಸ್ವರೂಪಂ ವಿಶ್ವಸ್ವರೂಪಂ ಓಂಕಾರ ರೂಪಂ ಶಂಕರ ರೂಪಂ ಅವಿಕಾರಾತ್ಮಕ ಸೂರ್ಯಕ್ಕೆ ಸಾಕ್ಷಿ शीतगतीतं सनातनगणिपुज अनाथरक्षक भक्तोद्धारक भवमनुकलयुधु मोक्षापेक्षगे साधनವಂತೆಗೆ वैराग्यनिरतगे विवेकी पुरुषगे शमदमे साध्यगे तितीर्ष सिद्धगे एकाग्र चित्तगे उपरति वंद्यगे सद्गुरु भक्तगे मद्गुरु भक्तगे श्री गुरु शिष्यगे ಸುಜನರ ದ್ರವ್ಯವು ಸುರತರುವೆನಿಪುದು ಚಿಂತಾಮಣಿದು ಚಿಂತಿತ ನೀವುಡು ಕಾಮಧೇನುವಿದು ಕಾಮಿತ ನೀವುದು ಕಲ್ಪವೃಕ್ಷವಿದು ಕಲ್ಪಿತ ನೀವುದು ಮಹದ್ರೂಪವಿದು ಮಂತ್ರಕ್ಕೆ ಮಾತೃ ನಂಬಿರೆ ಜಗದೊಳು ಸಿದ್ಧಿ ಸುಖದಾಯಕ ಆಯುರ್ವರ್ಧಕ ವಂಶೋದ್ಧಾರಕ ಸಂತಾನ ಪಾಲಕ ನವಗ್ರಹಾರಕ ಜಗವಶೀಕರಣಂ ನುಡಿಯಲು ಒಮ್ಮೆ ಕಳೆಯುವುದು ದುಃಖವು ಷೋಡಶ ದಿನಕ್ಕೆ ದೃಢದಿ ಪಠಿಸಲು ನಾದ ಬಿಂದು ಕಲೆ ತ್ರಿಂಶತಿ ದಿನದೊಳು ಸುರಚಿರ ಕೀರ್ತಿ ವರ್ಷವಂದರುಳು ಅಗಣಿತ ಸುಖವು ವರ್ಷ ಮೂರರುಳು ಶುದ್ಧಾಂತಕರಣಂ ಇಚ್ಛಾರಹಿತಗೆ ಶಾಶ್ವತ ಸುಖವು ಸಕಾಮ ಪುರುಷಗೆ ಸದಾಶಿವಲೋಕವು ನಿಜನಿಷ್ಠರಿಗೆ ಸಕಲ ಐಶ್ವರ್ಯಂ ಕಾಮಿತ ಪುರುಷಗೆ ಧನ ಸಂಪದವು ಸಕಲ ಕಾರ್ಯಕ್ಕೆ ಭಾನು ವಿನೋಲು ಸರ್ವ ಜೀವರುಳು ಪ್ರತಿಬಿಂಬಾತ್ಮಕ ಧನ್ಯ ಧನ್ಯವಿದು
ಕೃತಕೃತ್ಯತೆಯು ಭಾವಾತೀತಂ ಸುರಮುನಿಗಳಿಗೆ ತಪೋಧನವಿದು ಕಾಯವಿಡಿದಾತ್ಮಗೆ ಗತಿಸಲು ಭಾಗ್ಯವು ಸೋಹಂ ಎನಿಪುದೆ ಶಿವೋಹಂ ಎನಿಪುದೆ ಸರ್ವ ಪ್ರಣವದೊಳು ಸಕಲ ಶಾಸ್ತ್ರದೊಳು ಸರ್ವಸಾರದೊಳು ಶ್ರುತಿಶಿರ ರತ್ನವು ಮಹಾವಾಕ್ಯದೊಳು ಮಂಗಳ ರೂಪಂ ಶೋಭನ ರೂಪಂ ಜ್ಯೋತಿ ಸ್ವರೂಪಂ ಜಯ ಜಯ ರೂಪಂ महावाक्य महापंचाक्षरी कल्प इति अर्थविंशति चतुश्शत अत्युत्तर शत महापंचाक्षरी कल्प समाप्तः। गुरुदेव नित्यानंद दयानिधे बेळगुवे